ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಮುಖ್ಯಮಂತ್ರಿ ನೋಡ್ತಾ ಇದ್ದೀವಿ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ನಾವು ಪ್ರಧಾನಮಂತ್ರಿ ನೋಡಿದ್ವಿ. ಸೊ ಯಾರು ಇನ್ನೂ ಪ್ರಧಾನಮಂತ್ರಿ ನೋಡಿಲ್ಲ ಅಂತಂದರೆ ಫಸ್ಟು ಹೋಗಿ ಪ್ರಧಾನಮಂತ್ರಿ ವಿಡಿಯೋ ನೋಡಿ, ನಂತರ ಇದನ್ನು ನೋಡಿ. ಯಾಕಂದರೆ ಪ್ರಧಾನಮಂತ್ರಿಲಿ ಏನಿದೆ ಸೇಮ್ ಟು ಸೇಮ್ ಇನ್ನು ಮುಖ್ಯಮಂತ್ರಿಲೂ ಬರುತ್ತೆ. ಸರಿನಾ? ಓಕೆ, ಶುರು ಮಾಡೋಣ ಹಾಗಾದರೆ ಕ್ಲಾಸ್ನ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾನಾಗಲೇ ಇಂಗ್ಲೀಷ್ ಸೀರೀಸ್ ಮಾಡ್ತಾಯಿದ್ದೆ. ತುಂಬ ಜನ ನನಗೆ ಕನ್ನಡ ಸೀರೀಸ್ ಸರ್ ಟ್ರಾನ್ಸ್ಲೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿಕೊಡಿ ಸರ್ ತುಂಬ ಅಂತ ಕೇಳಿದರು. ಸೊ ಅದಕ್ಕೋಸ್ಕರ ನಾನು ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಸ್ವಲ್ಪ ಎಫರ್ಟ್ ಹಾಕಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೇಬೇಕು. ಸರಿನಾ? ಓಕೆ, ಶುರು ಮಾಡೋಂಗಾದರೆ ಮುಖ್ಯಮಂತ್ರಿ. ಸಂವಿಧಾನವು ಒದಗಿಸಿದ ಸಂಸದೀಯ ಸರ್ಕಾರದ ವ್ಯವಸ್ಥೆಯಲ್ಲಿ ರಾಜ್ಯಪಾಲರು ನಾಮಮಾತ್ರ ಕಾರ್ಯನಿರ್ವಾಹಕ ಪ್ರಾಧಿಕಾರ, ನೆಕ್ಸ್ಟ್ ಅದಕ್ಕೆ ಡಿಜೂರ್ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ ಅಥವಾ ಡಿಜೂರ್ ಕಾರ್ಯಾಂಗ ಅಂತ ಕರಿತೀವಿ. ನೆಕ್ಸ್ಟು ಮುಖ್ಯಮಂತ್ರಿ ನಿಜವಾದ ಕಾರ್ಯನಿರ್ವಾಹಕ. ಸೊ ನೀವು ಪ್ರಧಾನಮಂತ್ರಿ ವಿಡಿಯೋದಲ್ಲಿ ನೋಡಿದರೆ ಅಲ್ಲಿ ರಾಷ್ಟ್ರಪತಿಗೆ ಹೇಳಿದ್ವು ನಾವು ಆ ಥರ. ಅಂದರೆ ರಾಷ್ಟ್ರಪತಿಯವರು ಬರೀ ನಾಮಮಾತ್ರ ಕಾರ್ಯನಿರ್ವಾಹಕ ಮತ್ತು ನಿಜವಾದ ನಿರ್ವಾಹಕ ಯಾರು ಅಂತಂದರೆ ನಮ್ಮಲ್ಲಿ ಪ್ರಧಾನಮಂತ್ರಿ ಅಂತ ಹೇಳಿದ್ವು. ಅದೇ ನೀವೀಗ ನಾನು ಸ್ಟೇಟ್ ಅಂತ ಕನ್ಸಿಡರ್ ಮಾಡಿದ್ರೆ, ಸ್ಟೇಟಲ್ಲಿ ನಿಮ್ಮ ಒಂದು ರಾಜ್ಯದಲ್ಲಿ ರಾಜ್ಯಪಾಲರು ನಾಮಮಾತ್ರ ನಿರ್ವಾಹಕರಾಗಿರ್ತಾರೆ, ಮುಖ್ಯಮಂತ್ರಿ ನಿಜವಾದ ಕಾರ್ಯನಿರ್ವಾಹಕ ಪ್ರಾಧಿಕಾರವಾಗಿರ್ತಾರೆ. ನೆಕ್ಸ್ಟು ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಯ ಸ್ಥಾನವು ಕೇಂದ್ರದಲ್ಲಿ ಪ್ರಧಾನಮಂತ್ರಿಯ ಸ್ಥಾನವನ್ನು ಹೋಲುತ್ತದೆ. ಈಸಿ ಇದೆ ಅಲ್ವಾ ಇದು? ಓಕೆ. ಸೊ ನೆಕ್ಸ್ಟ್ ನೇಮಕಾತಿ ಹೇಗಾಗತ್ತೆ ನೋಡೋಣ ಬನ್ನಿ. ಮೊದಲು ಅನುಚ್ಛೇದ 164ರಲ್ಲಿ ಈ ಒಂದು ಮುಖ್ಯಮಂತ್ರಿಯ ಬಗ್ಗೆ ಉಲ್ಲೇಖ ಆಗಿದೆ. ಏನಿದೆ ಅಂತಂದರೆ, ಮುಖ್ಯಮಂತ್ರಿಯನ್ನು ರಾಜ್ಯಪಾಲರು ನೇಮಕ ಮಾಡುತ್ತಾರೆ ಇತರ ಷರತ್ತುಗಳ ನಡುವೆ. ಓಕೆ, ಇಲ್ಲೇನು ಹೇಳುತ್ತೆ ಅಂತಂದರೆ, ಮುಖ್ಯಮಂತ್ರಿಗಳನ್ನು ನಮ್ಮ ರಾಜ್ಯಪಾಲರು ನೇಮಕ ಮಾಡ್ತಾರಂತೆ. ಆದರೆ ಕೆಲವೊಂದು ಕಂಡೀಷನ್ಗಳಿದಾವಂತೆ. ಸೊ ಕಂಡೀಷನ್ಗಳ ಏನೇನು ಅಂತ ಮುಂದೆ ನೋಡೋಣ ಇಲ್ಲಿ. ಸೊ ಸಿ ಎಂ ನೇಮಕಕ್ಕೆ ಯಾವುದೇ ನಿರ್ದಿಷ್ಟ ಸಂವಿಧಾನಿಕ ಕಾರ್ಯವಿಧಾನವಿಲ್ಲ. ನೋಡಿ, ಯಾವುದೇ ನಿರ್ದಿಷ್ಟ ಕಾರ್ಯವಿಧಾನವಿಲ್ವಂತೆ ನೇಮಕ ಮಾಡೋದಕ್ಕೆ. ಈಗ ನಿಮ್ಮನ್ನೇ ಯಾರನ್ನ ಅಪಾಯಿಂಟ್ ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು? ಒಂದಷ್ಟು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ, ಒಂದು ಸ್ಟೇಜಸ್ಗಳಿರ್ತವೆ ಅಲ್ವಾ? ಫಸ್ಟ್ ಎಕ್ಸಾಮ್ ಬರೀಬೇಕು, ನೆಕ್ಸ್ಟು ಪಾಸ್ ಆಗಬೇಕು, ರಿಸಲ್ಟ್ ಬರಬೇಕು. ಸೊ ಅದೆಲ್ಲ ಒಂದಷ್ಟು ಪ್ರೊಸೀಜರ್ಗಳಿರುತ್ತೆ. ಅದೇ ರೀತಿ ಸಿ ಎಂ ನೇಮಕಕ್ಕೆ ಯಾವುದೇ ಥರ ನಿರ್ದಿಷ್ಟ ಒಂದು ಕಾರ್ಯವಿಧಾನ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖ ಆಗಿಲ್ಲ. ಆದರೆ ಸಿ ಎಮ್ನ ಒಂದು ಅಪಾಯಿಂಟ್ಮೆಂಟ್ ಹೇಗಾಗುತ್ತೆ ಅಂತಂದರೆ, ವಿಧಾನಸಭೆ ಎಲೆಕ್ಷನ್ ಆಗುತ್ತೆ. ಸೊ ವಿಧಾನಸಭೆ ಎಲೆಕ್ಷನ್ ನಾರ್ಮಲಾಗೆಲ್ಲ ವೋಟ್ ಮಾಡ್ತಾರೆ, ವೋಟ್ ಮಾಡಿ ಒಂದು ಪಾರ್ಟಿ ಗೆಲ್ಲುತ್ತೆ. ಸೊ ಪಾರ್ಟಿ ಲೀಡರ್ ಯಾರಿರ್ತಾರೆ ಅವ್ರನ್ನ ಸಿ ಎಮ್ ಮಾಡ್ತಾರೆ. ಆಯಿತಾ? ಓಕೆ. ನೆಕ್ಸ್ಟು ರಾಜ್ಯಪಾಲರು ತಮಗೆ ಬೇಕಾದವ್ರನ್ನ ನೇಮಕ ಮಾಡಲು ಸಾಧ್ಯವಿಲ್ಲ. ನೋಡಿ, ಅವ್ರಿಗೆ ಇಷ್ಟ ಬಂದು ರಾಜ್ಯಪಾಲರು ಇಲ್ಲಿ ಮೊದಲನೇ ಪಾಯಿಂಟ್ ಏನು ಹೇಳುತ್ತೆ ನೋಡಿ, ಮೊದಲನೇ ಪಾಯಿಂಟು ರಾಜ್ಯಪಾಲರು ನೇಮಕ ಮಾಡುತ್ತಾರೆ ಅಂತಿದೆ. ಸೊ ಹಾಗಾದರೆ ರಾಜ್ಯಪಾಲರು ಅವ್ರಿಗೆ ಇಷ್ಟ ಬಂದವ್ರನ್ನ ನೇಮಕ ಮಾಡ್ಬೋದಾ? ಇಲ್ಲ. ಸೊ ಅವ್ರನ್ನ ಇಷ್ಟ ಬಂದಂಗೆ ಯಾರನ್ನು ಬೇಕಾದವ್ರನ್ನ ನೇಮಕ ಮಾಡಲು ಸಾಧ್ಯವಿಲ್ಲ. ಅವರು ರಾಜ್ಯ ವಿಧಾನಸಭೆಯಲ್ಲಿ ಬಹುಮತದ ಪಕ್ಷದ ನಾಯಕನನ್ನು ನೇಮಿಸಬೇಕು. ಸೊ ಈಗ ಯಾರು ವಿಧಾನಸಭೆಯಲ್ಲಿ ಬಹುಮತದಿಂದ ಗೆದ್ದಿರ್ತಾರೋ, ಯಾವ ಪಕ್ಷ ಗೆದ್ದಿರುತ್ತೋ ಆ ಪಕ್ಷದ ನಾಯಕನನ್ನು ಇವರು ಸಿ ಎಮ್ ಆಗಿ ನೇಮಕ ಮಾಡಬೇಕು. ಆಯಿತಾ? ಓಕೆ. ನೆಕ್ಸ್ಟ್ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತವಿಲ್ಲದಿದ್ದಾಗ, ನೋಡಿ ಇದು ತುಂಬ ಇಂಪಾರ್ಟೆಂಟು. ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತವಿಲ್ಲದಿದ್ದಾಗ ಅಥವಾ ಅಧಿಕಾರದಲ್ಲಿರುವಂತಹ ಸಿ ಎಂ ಇದ್ದಕ್ಕಿದ್ದಂತೆ ನಿಧನರಾದಾಗ ಮತ್ತು ಸ್ಪಷ್ಟ ಉತ್ತರಾಧಿಕಾರಿ ಇಲ್ಲದಿದ್ದಾಗ ಅವರು ವಿವೇಚನೆಯನ್ನು ಚಲಾಯಿಸಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಪಾಯಿಂಟು. ಅಕಸ್ಮಾತು ಇಲ್ಲಿ ಪಾಯಿಂಟ್ ಏನು ಹೇಳುತ್ತೆ ಅಂದರೆ, ಅಕಸ್ಮಾತ್ ಒಂದು ಕ್ಲಿಯರ್ ಮೆಜಾರಿಟಿ ಇಲ್ಲ ಅಂತ ತಿಳ್ಕೊಳ್ಳಿ. ಒಂದು ಪಕ್ಷಕ್ಕೆ ಒಂದು ಕ್ಲಿಯರ್ ಮೆಜಾರಿಟಿ ಇರಲ್ಲ, ಇಲ್ಲ ಅಂತಂದರೆ ಸಿ ಎಮ್ ಸತ್ತೋಗಿರ್ತಾರೆ, ಯಾರೋ ಒಂದು ಆಕ್ಸಿಡೆಂಟಲ್ಲಿ ಏನೋ ಸತ್ತೋಗಿರ್ತಾರೆ, ಇಲ್ಲಾಂದರೆ ಸ್ಪಷ್ಟ ಉತ್ತರಾಧಿಕಾರಿ ಇರೋದಿಲ್ಲ. ಯಾವಾಗ ಅಂತಂದಾಗ ಸಿ ಎಮ್ ಸತ್ತಾಗ ಅವ್ರ ನೆಕ್ಸ್ಟ್, ಈಗ ನಾವೇನಂತೀವಿ, ಈಗ ಕುಮಾರಸ್ವಾಮಿ ಅಂದರೆ ಕುಮಾರಸ್ವಾಮಿ ಮಗ ಬರ್ತಾನೆ ಅಂತ ಹೇಳ್ತೀವಲ್ವ. ಸೊ ಆ ಥರ ಸಿ ಎಮ್ ಸತ್ತಾಗ ಸಿ ಎಮ್ ಪ್ಲೇಸ್ಗೆ ಇನ್ನೊಬ್ಬ ಉತ್ತರಾಧಿಕಾರಿ ಕೂತ್ಕೋಬೇಕು ತಾನೆ ಸಿ ಎಮ್ ಪ್ಲೇಸ್ಗೆ. ಸೊ ಅಂಥ ಟೈಮಲ್ಲಿ ಉತ್ತರಾಧಿಕಾರಿಗಳು ಯಾರೂ ಇಲ್ಲ ಅಂದಾಗ ಅವರು ವಿವೇಚನೆಯನ್ನು ಚಲಾಯಿಸಬಹುದು. ಅಂದರೆ ಡಿಸ್ಕ್ರಿಷನರಿ ಪವರ್ ಅಂತ ಬರುತ್ತೆ. ಸೊ ನೀವಿನ್ನೂ ರಾಜ್ಯಪಾಲರ ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಯಾಕಂತಂದರೆ ನೀವೇನು ಮಾಡ್ತಾಯಿದ್ದೀರ ಅಂದರೆ, ಕೆಲವೊಬ್ಬರು ಮಧ್ಯ ನೀವು ಇದು ಮಾಡ್ತಾಯಿದ್ದೀರ. ಸೊ ನೀವು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಫಸ್ಟು ರಾಷ್ಟ್ರಪತಿಗಳಿಂದ ಶುರು ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಈಸಿ ಆಗಲಿ ಅಂತಲೇ ರಾಷ್ಟ್ರಪತಿ ಮಾಡಿ ನೆಕ್ಸ್ಟ್ ರಾಜ್ಯಪಾಲರು ಮಾಡಿದ್ದೀನಿ. ಸೊ ಆ ರೀತಿ ಎರಡೂ ಕಡೆ ಅಂದರೆ ನಿಮ್ಮ
ಇವು ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡೂ ಕೂಡ ಕಂಪ್ಲೀಟ್ ಆಗಬೇಕು ಅನ್ನೋ ರೀತಿ ನಾನು ಮಾಡಿಕೊಡ್ತಾಯಿದ್ದೀನಿ. ಸರಿನಾ? ಆವಾಗ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಸರಿನಾ? ಓಕೆ. ಸೊ ವಿವೇಚನೆ, ಯಾವ ವಿವೇಚನೆ ಅಂತ ಹೇಳಬೇಕು ನೀವು. ನಾನು ಹೇಳಿದ್ದೀನಿ ರಾಜ್ಯಪಾಲರಲ್ಲಿ ಒಂದು ಲಿಸ್ಟು ತೋರಿಸಿದೆ, ಸೊ ಅಲ್ಲಿರುತ್ತೆ. ನೆಕ್ಸ್ಟು, ಅಂತಹ ಪರಿಸ್ಥಿತಿಯಲ್ಲಿ ರಾಜ್ಯಪಾಲರು ಸಾಮಾನ್ಯವಾಗಿ ವಿಧಾನಸಭೆಯ ಅತಿದೊಡ್ಡ ಪಕ್ಷ, ನೋಡಿ ವಿಧಾನಸಭೆಯ ಅತಿದೊಡ್ಡ ಪಕ್ಷ ಅಥವಾ ಮೈತ್ರಿಕೂಟದ ನಾಯಕರನ್ನು ಮುಖ್ಯಮಂತ್ರಿಗೆ ನೇಮಿಸ್ತಾರೆ. ಅಕಸ್ಮಾತು, ಈಗ ಏನು ಹೇಳುತ್ತೆ, ಅಕಸ್ಮಾತು ನಿಮ್ಮ ಸಿ ಎಮ್ ಸತ್ತೋದ್ರೆ ಯಾರನ್ನು ಕೂರಿಸ್ಬೇಕು? ಅದೇ ಪಾರ್ಟಿಲಿರುವಂತಹ ಇನ್ನೊಬ್ಬ ನಾಯಕನನ್ನು ಕೂರಿಸ್ತಾರೆ. ಈಗ ನಮ್ಮ ಸಿದ್ದರಾಮಯ್ಯ ಇಲ್ಲಾಂದರೆ ಡಿ ಕೆ ಶಿ ಅಂತಾನಲ್ವ, ಸೊ ಅದೇ ರೀತಿಯೇ ಅವನಿಲ್ಲ ಅಂತಂದರೆ, ಅಂದರೆ ಆ ಒಂದು ಪಕ್ಷದಲ್ಲಿ ಅವ್ನಿಗೆ ಒಳ್ಳೆ ಹೆಸರಿರಬೇಕು, ಗುರು, ಒಂದು ಹೆಸರು ಇರಬೇಕು, ಸ್ಥಾನಮಾನ ಇರಬೇಕು. ಸುಮ್ಮನೆ ಯಾರನ್ನೋ ಅಂದರೆ ಪಾರ್ಟಿ ಮೆಂಬರ್ಸ್ ಯಾರನ್ನೋ ಕೂರಿಸಲ್ಲ ಅವರು. ಸೊ ಪಾರ್ಟಿ ಮೆಂಬರ್ಸಲ್ಲೇ ನಮ್ಮ ಸಿದ್ದರಾಮಯ್ಯನವ್ರು ಇಲ್ಲ ಅಂತಂದರೆ ನಮ್ಮ ಡಿ ಕೆ ಶಿ ಅವರು ಅಂತೆಲ್ಲ ಹೇಳ್ತಾರಲ್ಲ, ಸೊ ಆ ರೀತಿ ಇರಬೇಕಂತೆ. ಆಯಿತಾ? ಸೊ ನೆಕ್ಸ್ಟು, ಮತ್ತು 1 ತಿಂಗಳೊಳಗೆ ಸದನದಲ್ಲಿ ವಿಶ್ವಾಸಮತವನ್ನು ಕೋರಲು ಕೇಳುತ್ತಾರೆ. ಏನಿದು 1 ತಿಂಗಳೊಳಗೆ ಅಂತಂದರೆ, ಅಕಸ್ಮಾತ್ ಈಗ ನಿಮ್ಮ ಸಿ ಎಮ್ ಸಿದ್ದರಾಮಯ್ಯನವರು ಹೊರಟೋದ್ರು ಅಂತ ತಿಳ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ಡಿ ಕೆ ಶಿ ಅವ್ರನ್ನ ರಾಜ್ಯಪಾಲರು ಸಿ ಎಮ್ ಆಗಿ ಘೋಷಣೆ ಮಾಡ್ತಾರೆ. ಸೊ ಆ ಥರ ಡಿ ಕೆ ಶಿ ಅವ್ರನ್ನ ಸಿ ಎಮ್ ಆಗಿ ಘೋಷಣೆ ಮಾಡಿದಾಗ ಇವರು ಪಕ್ಷದ ಹತ್ರ ವಿಶ್ವಾಸಮತದಿಂದ ಗೆಲ್ಲಬೇಕಾಗ್ತದೆ. ಅಂತಂದರೆ ಪಕ್ಷದ ಹತ್ರ ಇವರು ವಿಶ್ವಾಸವನ್ನು ಬೆಳೆಸ್ಕೋಬೇಕು. 1 ತಿಂಗಳೊಳಗೆ ಅಲ್ಲಿದ್ದಂತಹ ಪಾರ್ಟಿ ಮೆಂಬರ್ಸ್ ಎಲ್ಲರೂ, ಈಗ ಸಿ ಎಮ್ ಅವ್ರಿಗೆ ನಮ್ಮ ಯಾರು ಸಿದ್ದರಾಮಯ್ಯನವ್ರು ಹೊರಟೋದ್ರು, ಅವ್ರ ಬದಲು ಏನು ಡಿ ಕೆ ಶಿ ಕೂತಿದ್ದಾರೆ ಈಗ ಸಿ ಎಮ್ ಪೋಸ್ಟಲ್ಲಿ, ಅದಕ್ಕೆ ನಾವು ಒಪ್ಪಿದ್ದೀವಿ ಅಂತ ಎಲ್ಲ ಪಾರ್ಟಿ ಮೆಂಬರ್ಸು ಒಂದು ವಿಶ್ವಾಸಮತವನ್ನು ಗಳಿಸ್ಕೋಬೇಕು. ಅಂತಂದರೆ ಅಲ್ಲಿರೋ ಪಾರ್ಟಿ ಮೆಂಬರ್ಸ್ ಎಲ್ಲ ಒಪ್ಕೋಬೇಕು ಡಿ ಕೆ ಶಿನ ಅಂತ, ಅಷ್ಟೇ, ಇನ್ನೇನಿಲ್ಲ. ಸೊ ನೆಕ್ಸ್ಟು, ಸಿ ಎಮ್ ನಿಧನರಾದಾಗ ರಾಜ್ಯಪಾಲರು ಅವರ ವೈಯಕ್ತಿಕ ತೀರ್ಪಿನ ಆಧಾರದ ಮೇಲೆ ನೇಮಕ ಮಾಡಬಹುದು. ನೋಡಿ, ಅಕಸ್ಮಾತು ಸಿ ಎಮ್ ಸುತ್ತೋದ್ರೆ ಅವರು ವೈಯಕ್ತಿಕ ನೇಮಕಾತಿಯನ್ನು ಮಾಡ್ತಾರೆ. ಅಂದರೆ ರಾಜ್ಯಪಾಲರು ನೋಡ್ತಾರೆ ಪಾರ್ಟಿ ಮೆಂಬರ್ಸಲ್ಲಿ ಯಾರಿಗೂ ತುಂಬ ಒಳ್ಳೆ ಹೆಸರಿದೆ, ಯಾರು ಸೀನಿಯರ್ ಸಿಟಿಸನ್ ಅಂದರೆ ಸೀನಿಯರ್ ಯಾರಿದ್ದಾರೆ ಪಾರ್ಟಿ ಮೆಂಬರ್ಸು, ಆಮೇಲೆ ಒಳ್ಳೆ ಬ್ಯಾಕ್ಗ್ರೌಂಡ್ ಯಾರಿದೆ ಅಂತ ರಾಜ್ಯಪಾಲರು ಚೆಕ್ ಮಾಡಿ ನಂತರ ಅವನ್ನ ಸಿ ಎಮ್ ಮಾಡ್ತಾರೆ. ಅದು ಬಂದು ವೈಯಕ್ತಿಕ ತೀರ್ಪು. ಅವ್ರಿಗೆ ಅನ್ನಿಸ್ಬೇಕು ಇಲ್ಲಿ ಯಾರ ಪ್ರೆಷರಲ್ಲೂ ಅವರು ಯಾವುದೇ ಕಾರಣಕ್ಕೂ ಒಂದು ತೀರ್ಪನ್ನ ಕೊಡಬಾರ್ದು, ಅಂದರೆ ಅಪಾಯಿಂಟ್ನ ಮಾಡಬಾರ್ದು ಸಿ ಎಮ್ ಆಗಿ. ಅವರು ಅವರ ವೈಯಕ್ತಿಕ ತೀರ್ಪನ್ನು ಕೊಡಬೇಕು. ಅಲ್ಲಿ ಯಾರ ಇನ್ಫ್ಲೂಯೆನ್ಸ್ ಕೂಡ ನಡೆಯಲ್ಲ. ಗೊತ್ತಿರಲಿ, ರಾಜ್ಯಪಾಲರು ಅಕಸ್ಮಾತ್ ಸಿ ಎಮ್ ಸುತ್ತೋದಾಗ ಉತ್ತರಾಧಿಕಾರಿನ ನೇಮಕ ಮಾಡಬೇಕಾದ್ರೆ ಅಲ್ಲಿ ಯಾರ ಇನ್ಫ್ಲೂಯೆನ್ಸು ಕೂಡ ನಡೆಯಲ್ಲ. ಅಲ್ಲಿ ಬರೀ ಅವರ ವೈಯಕ್ತಿಕ ವಿವೇಚನೆ ಮಾತ್ರ ನಡೀತದೆ. ಆಯಿತಾ? ಸೊ ನೆಕ್ಸ್ಟು, ನೇಮಕಾತಿಗೆ ಮೊದಲು ಸಿ ಎಮ್ ವಿಧಾನಸಭೆಯಲ್ಲಿ ತಮ್ಮ ಬಹುಮತವನ್ನು ಸಾಬೀತುಪಡಿಸಬೇಕಾಗಿಲ್ಲ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಸೊ ಇದೇನು ಹೇಳುತ್ತೆ ಅಂತಂದರೆ, ಈಗ ಕನ್ಸಿಡರ್, ಈಗ ನಿಮ್ಮನ್ನೇ ಸಿ ಎಮ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಸೊ ಈಗ ನೀವೇನು ಅಂದ್ಕೊಂಡಿದ್ದೀರಾ, ನಾನು ಸಿ ಎಮ್ ಆಗಬೇಕು ಅಂತಂದರೆ ನನಗೆ ಪಾರ್ಟಿ ಮೆಂಬರ್ಸ್ ಬೇಕು, ನಾನು ಒಂದೊಂದು ಕ್ಷೇತ್ರದಲ್ಲಿ ಗೆಲ್ಲಬೇಕು, ಆ ಥರ ಏನೂ ಬೇಡ ಸರ್. ಫಸ್ಟು ನಿಮ್ಮನ್ನ ಡೈರೆಕ್ಟಾಗಿ ಸಿ ಎಮ್ ಮಾಡ್ಬೋದು, ನಾಳೆನೇ ನಿಮ್ಮನ್ನ ಕರ್ಕೊಂಡೋಗಿ ಸಿ ಎಮ್ ಮಾಡ್ಬೋದು. ನಿಮಗೆ 6 ತಿಂಗಳ ಗಂಟೆ ಟೈಮ್ ಕೊಡ್ತಾರೆ. ನೀವು ಕುಕ್ಕರ್ ಹಂಚ್ತಿರೋ, ಸೀರೆ ಹಂಚ್ತಿರೋ, ವಾಲೆ ಹಂಚ್ತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೀವು 6 ತಿಂಗಳೊಳಗೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಮೆಂಬರ್ ಆಗಬೇಕು. ಕ್ಷೇತ್ರದಲ್ಲಿ ಗೆದ್ದು ಬರಬೇಕು. ಲೋಕಸಭೆ ಅಥವಾ ವಿಧಾನಸಭೆ ಮೆಂಬರ್ ಆಗಬೇಕು, ಅಥವಾ ವಿಧಾನ ಪರಿಷತ್ನ ಮೆಂಬರ್ ಆಗಬೇಕು. ಅರ್ಥ ಆಯ್ತಾ? ಸಿ ಎಮ್ಗಳನ್ನ ವಿಧಾನ ಪರಿಷತ್ತಿಂದ ತಗೊಳ್ತಾರಾ? ಸೊ ಅದನ್ನು ನೀವು ಕಮೆಂಟಲ್ಲಿ ಹೇಳಬೇಕು. ಸೊ ಸಿ ಎಮ್ನ ವಿಧಾನ ಪರಿಷತ್ ಮೆಂಬರ್ಸ್ಗಳನ್ನ ಅಪಾಯಿಂಟ್ ಮಾಡ್ತಾರೆ ಅಥವಾ ವಿಧಾನಸಭೆಯಿಂದ ಅಪಾಯಿಂಟ್ ಮಾಡ್ತಾರೆ ಅನ್ನೋದನ್ನ ನೀವು ನನಗೆ ಹೇಳಬೇಕು. ಈಗ ಅರ್ಥ ಆಯ್ತಾ? ಈಗ ನಿಮ್ಮನ್ನೇ ಕರ್ಕೊಂಡೋಗಿ ನಾಳೆ ಸಿ ಎಮ್ ಮಾಡ್ಬೋದು. ಸಿ ಎಮ್ ಮಾಡಿಬಿಡ್ತಾರೆ ಗುರು, ನಿಮಗೆ ಫುಲ್ಲು ಪವರ್ಸ್ ಎಲ್ಲ ಕೊಟ್ಬಿಡ್ತಾರೆ. ಅದಾದಮೇಲೆ ನಿಮಗೆ 6 ತಿಂಗಳ ಟೈಮ್ ಕೊಡ್ತಾರೆ. ನೋಡಪ್ಪ, ನಿನಗೆ 6 ತಿಂಗಳ ಟೈಮ್ ಕೊಡ್ತೀನಿ. 6 ತಿಂಗಳೊಳಗಡೆ ನೀನೊಂದು ಕ್ಷೇತ್ರದಲ್ಲಿ ಎಲೆಕ್ಷನ್ ನಿಂತ್ಕೋತೀಯ, ಗೆದ್ಕೊಂಡು ನೀನು ನಮ್ಮ ಸ್ಟೇಟ್ ಲೆಜಿಸ್ಲೇಚರಲ್ಲಿ, ಅಂದರೆ ರಾಜ್ಯ ಶಾಸಕಾಂಗದ ಅಲ್ವಾ, ರಾಜ್ಯದ ಸಂಸತ್ತಿಗೆ ನೀನು ಮೆಂಬರ್ ಆಗಬೇಕು ಅಂತ ಹೇಳ್ತಾರೆ. ಸೊ ನೆಕ್ಸ್ಟು, ಸಿ ಎಮ್ ನೇಮಕಾತಿ ಎಲ್ಲಿದೆ? ಸಿ ಎಮ್ ನೇಮಕವಾಗಬಹುದು ಮತ್ತು ನಂತರ ಸಮಂಜಸವಾದ ಅವಧಿಯಲ್ಲಿ ಬಹುಮತವನ್ನು ಸಾಬೀತುಪಡಿಸಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟು, ರಾಜ್ಯ ವಿಧಾನಸಭೆಯ ಸದಸ್ಯರಲ್ಲದ ವ್ಯಕ್ತಿಯನ್ನು ಮುಖ್ಯಮಂತ್ರಿಯಾಗಿ ನೇಮಿಸಬಹುದು, ಆದರೆ ಅವರು ನೇಮಕಗೊಂಡ 6 ತಿಂಗಳೊಳಗೆ ಆಯ್ಕೆಯಾಗಬೇಕು. ನೋಡಿ ಯಾವ ಥರ ಇದೆ ಪಾಯಿಂಟ್ ಇದು.
ಸೊ ಈಗ ನಾನು ಹೇಳಿದ್ನಲ್ಲ, ಈ ಪಾಯಿಂಟು ಒಂಥರ ಸೇಮೇ. ಎಲ್ಲಿ ಅದು ನೋಡಿ, ಈ ಪಾಯಿಂಟ್ ಹೇಳಿದ್ನಲ್ಲ, ಇದು ಎರಡೂ ಸೇಮ್ ಥರನೇ ಅನಿಸುತ್ತೆ ನಿಮಗೆ. ಬಟ್ ಇಲ್ಲಿ ನೇಮಕಾತಿಗೆ ಮೊದಲು ಅಂತಂದಾಗ ನನಗೆ ಇಷ್ಟೊತ್ತು ಹೇಳಿದ್ನಲ್ಲ, ಅದು ಈ ಪಾಯಿಂಟ್ ಅರ್ಥ ಆಗುತ್ತೆ. ಅದು ಈ ಪಾಯಿಂಟ್ಗೆ ಅದು ಯಾವುದು, ರಾಜ್ಯ ವಿಧಾನಸಭೆಯ ಸದಸ್ಯರಲ್ಲದ ವ್ಯಕ್ತಿಯನ್ನು ಮುಖ್ಯಮಂತ್ರಿಯಾಗಿ ನೇಮಿಸಬಹುದು, ಆದರೆ ಅವರು ನೇಮಕಗೊಂಡ 6 ತಿಂಗಳೊಳಗಡೆ ಆಯ್ಕೆ ಆಗಬೇಕು. ಈಗ ನಾನು ಇಷ್ಟೊತ್ತವರೆಗೆ ಹೇಳಿದ್ನಲ್ಲ, ಈಗ ನಿಮ್ಮನ್ನೇ CM ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅದು ಈ ಪಾಯಿಂಟು ಆಯಿತಾ. ಈ ಪಾಯಿಂಟ್ ಏನು ಹೇಳುತ್ತೆ ಅಂದರೆ, ನಾನು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟೆ. ಈ ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ, ಅಕಸ್ಮಾತು ನಿನ್ನ ಪಾರ್ಟಿಯಲ್ಲಿ ಬಹುಮತ ಇಲ್ಲ ಅಂತಂದಾಗ, ಅದೇ ಅಲ್ವ ಹೇಳೋದು. ಬಹುಮತವಿಲ್ಲದಿದ್ದಾಗ ನಿನ್ನ ಒಬ್ಬನ, ಈಗ ಎರಡೂ ಪಾರ್ಟಿಗಳಲ್ಲಿ ಬಹುಮತ ಇರಲ್ಲ ಅಂತ ತಿಳ್ಕೊಳ್ರಪ್ಪ. ಈಗ BJP ಮತ್ತು ಕಾಂಗ್ರೆಸ್ ಎರಡೂ ಪಾರ್ಟಿಗಳಲ್ಲಿ ಬಹುಮತ ಇರಲಿಲ್ಲ ಅಂತ ತಿಳ್ಕೊಳ್ಳಿ. ಸೊ ಆಗೇನು ಮಾಡ್ತಾರೆ, ಅವರ ಒಂದು ಏನದು, ಎಲ್ಲಿದೆ ಅದು, ವೈಯಕ್ತಿಕ ಇಲ್ಲ ಓಕೆ. ಸೊ ಆ ಥರ ಎರಡೂ ಪಾರ್ಟಿಗಳಲ್ಲಿ ಬಹುಮತವಿಲ್ಲದಿದ್ದಾಗ ಅವ್ರನ್ನ ಯಾರೋ ಒಂದು ಪಾರ್ಟಿ ಮೆಂಬರ್ಸ್ ನೋಡಿ CM ಆಗಿ ಮಾಡ್ತಾರೆ. ಒಂದು ಪಾರ್ಟಿನ ಕಾಂಗ್ರೆಸ್ಸಿಂದ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಸೊ ಅವ್ರು ಮಾಡಾದ್ಮೇಲೆ ಅವ್ರಿಗೆ ಒಂದು ಟೈಮ್ ಕೊಡ್ತಾರೆ. ಆ ಟೈಮಲ್ಲಿ ಆ ಒಂದು ಹೌಸಲ್ಲಿ ಒಂದು ಬಹುಮತವನ್ನು ಸಾಬೀತುಪಡಿಸ್ಬೇಕು ಅಂತಂದರೆ ಒಂದು ಕಾನ್ಫಿಡೆನ್ಸ್ ಮೋಷನ್ ಅಂತ ಇಶ್ಯೂ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಈ ಕಾನ್ಫಿಡೆನ್ಸ್ ಮೋಷನ್ ಅಂತಂದ್ರೆ ಏನು, ನಾನು ಇಲ್ಲಿ ಕೊಟ್ಟಿಲ್ಲ ಕಾನ್ಫಿಡೆನ್ಸ್ ಮೋಷನ್ ಅಂತ. ಸೊ ಕಾನ್ಫಿಡೆನ್ಸ್ ಮೋಷನ್ ಅನ್ನೋದೆಲ್ಲ ನಿಮಗೆ ಬರುತ್ತೆ, ಬಟ್ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಅದು. ಯಾಕಂದರೆ ನಾನು ಪಾರ್ಲಿಮೆಂಟ್ ಮಾಡಿಲ್ವಲ್ಲ ನಿಮಗೆ. ಸೊ ಹಾಗಾಗಿ ನೋ ಕಾನ್ಫಿಡೆನ್ಸ್ ಅಂದರೆ ಏನೋ, ಕಾನ್ಫಿಡೆನ್ಸ್ ಏನೋ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ತೆಗ್ದಿದ್ದೀನಿ ಅದಕ್ಕೇ. ಸೊ ಹಾಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಕಸ್ಮಾತ್ ಎರಡೂ ಪಾರ್ಟಿಗಳಲ್ಲಿ ಬಹುಮತವಿಲ್ಲದಿದ್ದಾಗ ಅಲ್ಲಿ ಒಂದು ಮೋಷನ್ನ, ಅಂದರೆ ಒಂದು ಪಾರ್ಟಿನ ಹೆಂಗೋ ರಾಜ್ಯಪಾಲರು ಬಂದು ಅಪಾಯಿಂಟ್ ಮಾಡಿಬಿಡ್ತಾರೆ. ಅಕಸ್ಮಾತ್ ಈಗ BJP ಮತ್ತು ಕಾಂಗ್ರೆಸ್ ಎರಡಿಗೂ ಕೂಡ ಬಹುಮತ ಇರಲ್ಲ ಅಂತ ತಿಳ್ಕೊಳ್ಳಿ. ಆಗ ರಾಜ್ಯಪಾಲರು ನೋಡ್ತಾರೆ, ಯಾಕೋ BJP ಸ್ವಲ್ಪ ಗೆಲ್ಲೋ ರೀತಿ ಇತ್ತು ಅನಿಸುತ್ತೆ, ಆಯಿತು BJP ಮಾಡ್ತೀನಿ ಅಂದ್ಬಿಟ್ಟು BJP ಮಾಡಿಬಿಡ್ತಾರೆ. ಅಂದರೆ ರೂಲಿಂಗ್ ಪಾರ್ಟಿಗೆ ಮಾಡಿಬಿಡ್ತಾರೆ BJPನ. ಸೊ BJPಗೆ ಏನಾಗುತ್ತೆ, ಆಗ BJPಗೆ ಒಂದು ಟೈಮ್ ಕೊಡ್ತಾರೆ. ಆ ಒಂದು ಟೈಮಲ್ಲಿ ಆ ಒಂದು ಹೌಸಲ್ಲಿರುವಂತಹ ಮೆಂಬರ್ಸ್ಗಳೆಲ್ಲ ಒಂದು ಕಾನ್ಫಿಡೆನ್ಸ್ ಮೋಷನ್ನ ಇಶ್ಯೂ ಮಾಡ್ತಾರೆ. ಅಂತಂದರೆ ಅಲ್ಲಿರುವಂತಹ ಮೆಂಬರ್ಸ್ಗಳು ಈಗೇನು ಪಾರ್ಟಿ ಬಂದಿದೆ, ಆ ಪಾರ್ಟಿ ಅಂದರೆ ಈಗೇನು BJP ಪಾರ್ಟಿ ಬಂದಿದೆ, ಆ BJP ಪಾರ್ಟಿಗೆ ನಾವು ಒಪ್ಕೊಂಡಿದ್ದೀವಿ, ಅಂದರೆ ನಮ್ಮ ಹತ್ರ ನಮಗೆ ಕಾನ್ಫಿಡೆನ್ಸ್ ಇದೆ, ಆ BJP ಪಾರ್ಟಿ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಮೋಷನ್ನ ಇಶ್ಯೂ ಮಾಡ್ತಾರೆ. ಬಟ್ ಈ ಪಾಯಿಂಟ್ ನಿಮಗೆ ಬೇಕಾ ಸರ್ ಅಂತಂದರೆ ಬೇಡ ಸರ್, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಯಾಕಂತಂದರೆ ನಿಮಗೆ ನಾನು ಯಾವಾಗ ಹೇಳ್ತೀನಿ ಅಂದರೆ, ಕಾನ್ಫಿಡೆನ್ಸ್ ಮೋಷನ್ ಬಗ್ಗೆ ನಾನು ಪಾರ್ಲಿಮೆಂಟ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಇದು ತುಂಬ ಲೇಟಾಗಿ ಬರುತ್ತೆ ಇದು ಪಾರ್ಲಿಮೆಂಟು, ಯಾಕಂದರೆ ಇನ್ನೂ ತುಂಬ ಟಾಪಿಕ್ಗಳು ಕವರ್ ಮಾಡಬೇಕು, ಸರಿನಾ? ಆವಾಗ ನಿಮಗೆ ಕಾನ್ಫಿಡೆನ್ಸ್ ಮೋಷನ್ ಬಗ್ಗೆ ಡೀಟೇಲಾಗಿ ಹೇಳ್ಕೊಡ್ತೇನೆ. ಜಸ್ಟ್ ನೀವು ಹಂಗೆ ಅರ್ಥ ಮಾಡ್ಕೊಳ್ಳಿ. ನೇಮಕಾತಿಗೆ ಮೊದಲು CM ವಿಧಾನಸಭೆಯಲ್ಲಿ ತಮ್ಮ ಬಹುಮತವನ್ನು ಸಾಬೀತುಪಡಿಸಬೇಕಾಗಿಲ್ಲ. CM ನೇಮಕವಾಗಬಹುದು ಮತ್ತು ನಂತರ ಸಮಂಜಸವಾದ ಅವಧಿಯಲ್ಲಿ ಬಹುಮತವನ್ನು ಸಾಬೀತುಪಡಿಸಬಹುದು, ಸರಿನಾ? ಓಕೆ, ನೆಕ್ಸ್ಟ್ ಪಾಯಿಂಟು, CM ಯಾವುದೇ ಸದನದಿಂದ, ಓಕೆ ನೋಡಿ, ಯಾವುದೇ ಸದನದಿಂದ ಬರ್ಬೋದಂತೆ. ಆಗಲೇ ಕ್ವಶನ್ ಕೇಳಿದ್ನಲ್ಲ, ಇದಕ್ಕೆ ಇಲ್ಲೇ ಉತ್ತರ ಇದೆ. CM ವಿಧಾನಸಭೆ ವಿಧಾನ ಪರಿಷತ್ತಿಂದನೇ ಬರಬೇಕು ಅಂತ ಏನು ರೂಲ್ಸ್ ಇಲ್ಲ. CM ಅವ್ರನ್ನ ವಿಧಾನ ಪರಿಷತ್ತಿಂದನೂ ತಗೋಬೋದು, ವಿಧಾನಸಭೆಯಿಂದನೂ ತಗೋಬಹುದು, ಆಯಿತಾ? ಸೊ ಪ್ರಮಾಣ ವಚನ, ಸೊ ಯಾರು ಕೊಡ್ತಾರೆ ಪ್ರಮಾಣ ವಚನ? ಈಸಿ, ರಾಜ್ಯಪಾಲರು. ಸೊ ಅದಾದಮೇಲೆ ಪ್ರಮಾಣ ವಚನದಲ್ಲಿ ಏನಿರುತ್ತೆ, 4 ಪಾಯಿಂಟ್ ಇದೆ, ನೀವು ಓದ್ಕೊಳ್ಳಿ. ಓಕೆ, ಇನ್ನೊಂದು ಹೇಳಬೇಕು, ಸಮ್ಮರಿ ಶೀಟ್ ಯಾರು ತೊಗೊಂಡಿಲ್ಲ ಅಂತಂದರೆ ದಯವಿಟ್ಟು ತೊಗೊಳ್ಳಿ. ಕನ್ನಡ ಸಮ್ಮರಿ ಶೀಟು ತುಂಬ ಚೆನ್ನಾಗಿದೆ. ಕೆಲವೊಂದು ತಪ್ಪುಗಳಿದ್ದರೂ ಕೂಡ ನೀವು ಅದನ್ನು ಓದ್ಕೋಬೋದು, ಅಂತ ಏನು ತಪ್ಪು ಅಂತ ಕಾಣಲ್ಲ. ಬಟ್ ನಿಮ್ಮ ಹತ್ರ ಈಗಾಗಲೇ ಅದರ ಬುಕ್ ಇತ್ತು ಅಂತಂದರೆ ನೀವೇನು ಮಾಡಿ, ಮಾರ್ಕ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ ಲಕ್ಷ್ಮೀಕಾಂತಲ್ಲಿ ಏನಿದೆ, ಮೇಯ್ನ್ ಪಾಯಿಂಟ್ಸ್ ಏನಿದೆ ಅಷ್ಟೇ ಗುರು. ಇದಕ್ಕೇನು ಎಕ್ಸ್ಟ್ರಾ ಪಾಯಿಂಟು ನಾನು ಆ್ಯಡು ಮಾಡಿಲ್ಲ, ತೆಗೆದು ಇಲ್ಲ ಹೇಳಬೇಕು ಅಂತಂದರೆ. ಲಕ್ಷ್ಮೀಕಾಂತಲ್ಲಿ ಏನಿದೆ ಅಷ್ಟೇ ಇದನ್ನು ಇದೆ, ಸರಿನಾ? ಆಯಿತಾ? ಅದು ಬಿಟ್ಟರೆ ಏನು ಹೇಳಬೇಕು, ಸಮ್ಮರಿ ಶೀಟ್ ನೋಡಿ ಆದಷ್ಟು ಪ್ರಯತ್ನ ಪಟ್ಟು ತಗೊಳ್ಳೋದಕ್ಕೆ. ಯಾಕಂತಂದರೆ ನೀವು ಬೇರೆ ಬುಕ್ಕಲ್ಲಿ ನಾನು ಟ್ರಾನ್ಸ್ಲೇಷನ್ ತುಂಬ ಜಾಸ್ತಿ ಇರೋದ್ರಿಂದ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಕಷ್ಟ ಆಗುತ್ತೆ. ಸೊ ನೀವು ಇದು ತೊಗೊಂಡಾಗ ಏನಾಗುತ್ತೆ, ಸ್ವಲ್ಪ ಈಸಿ ಅನಿಸುತ್ತೆ, ಬೇಗ ನೀವು ಕವರ್ ಮಾಡ್ಕೋಬೋದು ಅಂತ ಅಷ್ಟೇ. ಸೊ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿ ಹೋದರೆ ನಿಮಗೆ ಬೈ ಲಿಂಕ್ ಸಿಗುತ್ತೆ, ನೀವು ಹೋಗಿ ಬೈ ಮಾಡಿ ಟೆಲಿಗ್ರಾಮಲ್ಲಿ. ಓಕೆ,
ಸೊ ಪ್ರಮಾಣ ವಚನ ಬಂದು ನಮ್ಮ ರಾಜ್ಯಪಾಲರು ಕೊಡ್ತಾರೆ, ಅದಾದ್ಮೇಲೆ ನೀವು ಎಕ್ಸ್ಟ್ರಾ ಓದ್ಕೊಳ್ಳಿ. ಸೊ ನೆಕ್ಸ್ಟು ಅವಧಿ ಸ್ಥಿರವಾಗಿಲ್ಲ ಅಂತಂದರೆ ಅವ್ರನ್ನ ಯಾವಾಗ ಬೇಕಾದರೂ ತೆಗಿಬಹುದು. ಯಾರು ತೆಗಿತಾರೆ ಅದು ತುಂಬ ಮುಖ್ಯ. ಸೊ ನೆಕ್ಸ್ಟು ರಾಜ್ಯಪಾಲರ ಇಚ್ಛೆಯಂತೆ ಅಧಿಕಾರವನ್ನು ಹೊಂದಿರುತ್ತಾರೆ. ಅಂದರೆ ರಾಜ್ಯಪಾಲರು, ಯಾಕಂದರೆ ಇಲ್ಲೇ ಹೇಳಿದ್ನಲ್ಲ ಮೊದಲನೇ ಪಾಯಿಂಟೇ ಇದೆ, ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದರೆ ರಾಜ್ಯಪಾಲರು ಅಪಾಯಿಂಟ್ ಮಾಡ್ತಾರೆ. ಸೊ ಈಗ ನಿಮ್ಮ ಪ್ರಿನ್ಸಿಪಲ್ ನಿಮ್ಮನ್ನ ಒಂದು ಸ್ಕೂಲ್ಗೆ ಅಡ್ಮಿಟ್ ಮಾಡ್ಕೋತಾ ಇದ್ದಾರೆ ಅಂತಂದರೆ ಅವರು ನಿಮ್ಮನ್ನ ತೆಗಿಯೋದಕ್ಕೆ ಎಷ್ಟು ಪವರ್ ಇರುತ್ತೆ ಹೇಳಿ ಅಲ್ವಾ? ಸೊ ನಿಮ್ಮನ್ನ ಹೇಗೆ ಅಪಾಯಿಂಟ್ ಮಾಡ್ಕೋತಾರೆ ಅಂದರೆ ನಿಮ್ಮನ್ನ ಹೇಗೆ ಸ್ಕೂಲ್ಗೆ ಅಡ್ಮಿಟ್ ಮಾಡ್ಕೋತಾರೆ ಅದೇ ರೀತಿ ನಿಮ್ಮನ್ನ ಆ ಸ್ಕೂಲಿಂದ ತೆಗಿಯೋದು ಅಷ್ಟು ಪವರು ನಿಮ್ಮ ಪ್ರಿನ್ಸಿಪಲ್ಗೆ ಇರುತ್ತೆ ಅಲ್ವಾ? ಆದರೆ ಇಲ್ಲಿ ರಾಜ್ಯಪಾಲರು ಸಿ ಎಮ್ನ ಅಪಾಯಿಂಟ್ ಮಾಡ್ದಂಗೆ ಅವ್ರನ್ನ ತೆಗಿಯೋದಕ್ಕೆ ಆಗೋದಿಲ್ಲ. ಎಲ್ಲಿವರೆಗೂ ಅಂದರೆ ಅವ್ರಿಗೆ ಪಾರ್ಟಿ ಮೆಂಬರ್ಸ್ ಒಂದು ಸಪೋರ್ಟ್ ಇರೋವರೆಗೂ, ಪಾರ್ಟಿಯಲ್ಲಿ ಮೆಜಾರಿಟಿ ಸಪೋರ್ಟ್ ಇರೋವರೆಗೂ, ವಿಧಾನಸಭೆಯಲ್ಲಿ ಮೆಜಾರಿಟಿ ಇರೋವರೆಗೂ ಕೂಡ ಅವ್ರನ್ನ ಯಾರೂ ಕೂಡ ಮುಟ್ಟೋದಕ್ಕೂ ಆಗೋದಿಲ್ಲ. ನೋಡಿ ಇಲ್ಲಿದೆ ನೋಡಿ 3ನೇ ಪಾಯಿಂಟು, ಅವರು ವಿಧಾನಸಭೆಯಲ್ಲಿ ಬಹುಮತದ ಬೆಂಬಲವನ್ನು ಹೊಂದಿರುವವರೆಗೆ ಅವರನ್ನು ವಜಾಗೊಳಿಸಲಾಗುವುದಿಲ್ಲ. ಅಂದರೆ ವಿಧಾನಸಭೆಯಲ್ಲಿ ಅವರಿಗೆ ಬಹುಮತ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅವರು ಆರಾಮಾಗಿ ಕೂತಿರ್ತಾರೆ, ಆಯಿತಾ? ಸೊ ನೆಕ್ಸ್ಟು ಅಕಸ್ಮಾತ್ ಬೆಂಬಲ ಕಳೆದುಕೊಂಡ್ರೆ ನೋಡಿ, ಆ ಬಹುಮತದ ಬೆಂಬಲ ಅಂತಂದರೆ ಏನು, ಆ ಒಂದು ಮೆಂಬರ್ಸ್ಗಳು ಈಗ ಕನ್ಸಿಡರ್ ಕಾಂಗ್ರೆಸ್ ಅಂತಿದೆ ಅಲ್ವಪ್ಪ, ಆ ಕಾಂಗ್ರೆಸ್ಸಲ್ಲಿರೋ ಮೆಂಬರ್ಸ್ಗಳೆಲ್ಲ ನಮಗೇನು ಸಿದ್ದರಾಮಯ್ಯ ಅವರು ಏನು ಸಿ ಎಮ್ ಆಗಿದ್ದಾರೆ ನಮಗೂ ಅದಕ್ಕೆ ಒಪ್ಪಿಗೆ ಅಂತ ಹೇಳಿ ಆ ಒಂದು ಕಾಂಗ್ರೆಸ್ ಪಾರ್ಟಿಲಿ ಕೂತಿರ್ತಾರೆ. ಸೊ ಆಗೇನಾಗುತ್ತೆ, ಬೆಂಬಲ ಕಳೆದುಕೊಂಡರೆ ಅಂತಂದರೆ ಅಕಸ್ಮಾತು ಅದೇ ಮೆಂಬರ್ಸ್ಗಳು ಒಂದೊಂದು ಲಾಡ್ಜ್ ಹಿಡ್ಕೊಂಡು ಹೋಗಿ ಕೂಡಾಕತ್ತಾರೆ, ಗೊತ್ತಲ್ಲ, ನ್ಯೂಸಲ್ಲಿ ನೋಡಿರ್ಬೋದು ನೀವು, ಎಲ್ಲ ಎಮ್ ಎಲ್ ಎಗಳನ್ನ ಎಲ್ಲ ಒಂದು ಲಾಡ್ಜ್ಗಳಲ್ಲಿ ಲಾಕ್ ಮಾಡಿರ್ತಾರೆ. ಸೊ ಆ ರೀತಿ ಒಂದು ಸತಿ ಈ ಎಮ್ ಎಲ್ ಎಗಳು ಬೆಂಬಲ ಕಳೆದುಕೊಂಡ್ರೆ, ಅಂದರೆ ಈ ಒಂದು ಸರ್ಕಾರಕ್ಕೆ ನಮ್ಮ ಒಂದು ಬೆಂಬಲ ಇಲ್ಲ ಅಂತ ಘೋಷಣೆ ಮಾಡಿದಾಗ ಯಾರು ರಾಜೀನಾಮೆ ಕೊಡಬೇಕು, ಸಿ ಎಮ್ ರಾಜೀನಾಮೆ ನೀಡಬೇಕು ಅಥವಾ ರಾಜ್ಯಪಾಲರು ಅವರನ್ನು ವಜಾಗೊಳಿಸಬೇಕು. ಯಾರನ್ನ ಅಂದರೆ ಸಿ ಎಮ್ ಅವ್ರನ್ನ. ಒಂದು ಸತಿ ಎಮ್ ಎಲ್ ಎಗಳೆಲ್ಲ ಒಟ್ಟಿಗೆ ಹೋಗಿ ಈ ಒಂದು ಸರ್ಕಾರ ಏನಿದೆ ಆ ಸರ್ಕಾರಕ್ಕೆ ನಮ್ಮ ಬೆಂಬಲ ಇವತ್ತಿಂದ ಮುಗೀತು, ಅಂದರೆ ನಿಮ್ಮ ಫ್ರೆಂಡ್ಶಿಪ್ ಇವತ್ತಿಂದ ಕಟ್ ಅಂತ ಹೇಳಿ ಒಂದು ಸತಿ ಹೇಳಿಬಿಟ್ರೆ ಅಲ್ಲಿಗೆ ಯಾರು ಸಿ ಎಮ್ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕು. ಅವ್ರು ರಾಜೀನಾಮೆ ಕೊಡಲ್ಲ ಅಂತಂದರೂ ಕೂಡ ರಾಜ್ಯಪಾಲರು ಬಂದು ವಜಾಗೊಳಿಸ್ತಾರೆ. ಸೊ ಸಂಬಳ ಎಲ್ಲ ನಿಮ್ಮ ರಾಜ್ಯ ಶಾಸಕಾಂಗ ನೋಡ್ಕೊಳ್ಳುತ್ತೆ, ಅಂದರೆ ಸ್ಟೇಟ್ ಲೆಜಿಸ್ಲೇಚರು ಕಂಪ್ಲೀಟಾಗಿ ನೋಡ್ಕೊಳ್ಳುತ್ತೆ, ಸಂಬಳ ಖರ್ಚು ವೆಚ್ಚಗಳೆಲ್ಲ ನೋಡ್ಕೊಳ್ಳುತ್ತೆ. ಸೊ ನೆಕ್ಸ್ಟು ಮುಖ್ಯಮಂತ್ರಿ ಅಧಿಕಾರಗಳು ಮತ್ತು ಕಾರ್ಯಗಳು. ಸೊ ಏನೇನಿದೆ ಅಂತಂದರೆ ಮಂತ್ರಿಮಂಡಲಕ್ಕೆ ಸಂಬಂಧಿಸಿದಂತೆ ಏನು ಅಧಿಕಾರಗಳಿದೆ ಅಂತಂದರೆ ಮುಖ್ಯಮಂತ್ರಿಗಳ ಶಿಫಾರಸ್ಸಿನ ಮೇರೆಗೆ ಮಾತ್ರ ರಾಜ್ಯಪಾಲರು ಮಂತ್ರಿಗಳನ್ನು ನೇಮಕ ಮಾಡ್ತಾರೆ. ಗೊತ್ತಿರಲಿ, ಎಮ್ ಎಲ್ ಎಗಳು ಬೇರೆ, ಮಿನಿಸ್ಟ್ರುಗಳು ಬೇರೆ. ಎಲ್ಲ ಮಿನಿಸ್ಟ್ರುಗಳು ಎಮ್ ಎಲ್ ಎಗಳಾಗಿರೋದಿಲ್ಲ, ಎಲ್ಲ ಎಮ್ ಎಲ್ ಎಗಳು ಮಿನಿಸ್ಟ್ರ್ ಆಗೋದಿಲ್ಲ, ಗೊತ್ತಿರಲಿ. ಯಾಕಂತಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬೇರೆ, ಮಿನಿಸ್ಟ್ರುಗಳು ಬೇರೆ, ಆಯಿತಾ? ಸೊ ಈ ಮಿನಿಸ್ಟ್ರುಗಳು ಈಗ ಕನ್ಸಿಡರ್ ಮಿನಿಸ್ಟ್ರ್ ಅಂದರೆ ಈಗ ಫಿನಾನ್ಸ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಅಂತೀವಿ, ಗೊತ್ತಾ? ಸೊ ಅದು ಮಿನಿಸ್ಟ್ರು. ಸರ್ ಹಾಗಾದರೆ ಈ ಮೆಂಬರ್ಸ್ಗಳ ಕಥೆ ಏನು ಸರ್ ಅಂತಂದರೆ, ಸೊ ಮೆಂಬರ್ಸ್ಗಳಿರ್ತಾರೆ, ಮೆಂಬರ್ಸ್ಗಳು ಬೇರೆ ಕೆಲಸ ಬರುತ್ತೆ. ಸೊ ಮೆಂಬರ್ಸ್ಗಳ ಕೆಲಸ ಏನು? ಮೆಂಬರ್ಸ್ಗಳ ಕೆಲಸ ಅಂದರೆ ಲಾ ಮೇಕಿಂಗ್ ಪವರ್ ಅವ್ರದ್ದು. ಅಲ್ಲಿ ಡಿಸ್ಕಷನ್ ಆಗುತ್ತೆ, ಕಿರ್ಚಾಡ್ತಾರೆ, ಹೊಡೆದಾಡ್ತಾರೆ, ಏನೋ ಮಾಡ್ತಾರೆ. ಸೊ ಆ್ಯಕ್ಚುಯಲ್ ಪೊಲಿಟಿಕ್ಸು ಇವ್ರು ನೋಡ್ಕೋತಾರೆ ಎಮ್ ಎಲ್ ಎಗಳು, ಆಯಿತಾ? ಈ ಮಿನಿಸ್ಟ್ರುಗಳೇನು, ಆ ಎಮ್ ಎಲ್ ಎಗಳು ತೀರ್ಮಾನಗೊಂಡು ನಾವಿದು ಈ ಪಾಲಿಸಿನ ತರಲೇಬೇಕು ಅಂತ ಅವರು ನಿರ್ಧಾರ ತಗೊಂಡಿರ್ತಾರಲ್ಲ, ಸೊ ಅಂಥ ನಿರ್ಧಾರಗಳನ್ನ ಇವರು ಕಾರ್ಯರೂಪಾಂತರಕ್ಕೆ ಹೊರಗಾಕ್ತಾರೆ ರಾಜ್ಯದಲ್ಲಿ, ಆಯಿತಾ? ಅಷ್ಟೇ, ಇನ್ನೇನಿಲ್ಲ. ಸೊ ಈಗ ಮುಖ್ಯಮಂತ್ರಿಗಳೇನು ಮಾಡ್ತಾರೆ ನೋಡಿ ಸರ್, ಇವ್ರನ್ನ ಮಾತ್ರ ನೀವು ಮಿನಿಸ್ಟ್ರುಗಳಾಗಿ ಮಾಡಿ, ಇವನ್ನ ಡಿಫೆನ್ಸ್ ಮಿನಿಸ್ಟ್ರಾಗಿ ಮಾಡಿ, ಇವನ್ನ ಹೋಮ್ ಮಿನಿಸ್ಟ್ರಾಗಿ ಮಾಡಿ, ಇವನ್ನ ಫೈನಾನ್ಸ್ ಮಿನಿಸ್ಟ್ರಾಗಿ ಮಾಡಿ, ಇವನ್ನ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಾಗಿ ಮಾಡಿ ಅಂತ ಒಂದೊಂದು ಮಿನಿಸ್ಟ್ರಿಶಿಪ್ನ ಅಂದರೆ ಒಂದೊಂದು ಡಿಪಾರ್ಟ್ಮೆಂಟ್ಗಳನ್ನ ಕೊಡ್ತಾರೆ. ಯಾರು? ನಮ್ಮ ಮುಖ್ಯಮಂತ್ರಿಯವರು ಒಂದೊಂದು ಡಿಪಾರ್ಟ್ಮೆಂಟ್ಗಳನ್ನ ಅಂದರೆ ಒಬ್ಬೊಬ್ಬರು ಹೆಸರನ್ನು ಹೇಳ್ತಾರೆ. ಸೊ ಅವರನ್ನು ಮಾತ್ರ ನಮ್ಮ ರಾಜ್ಯಪಾಲರು ಮಂತ್ರಿಗಳನ್ನು ನೇಮಕ ಮಾಡಬೇಕು. ಮತ್ತು ಸಿ ಎಮ್ ಮಂತ್ರಿಗಳ ಖಾತೆಗಳನ್ನು ಕಚೇರಿಗಳನ್ನು ಹಂಚಿಕೆ ಮಾಡುತ್ತಾರೆ, ಮೊದಲು ಬದಲಾಯಿಸ್ತಾರೆ. ಅಂದರೆ ನಾನು ಹೇಳಿದ್ನಲ್ಲ, ಒಂದು ಡಿಪಾರ್ಟ್ಮೆಂಟ್ ಕೊಡ್ತಾರೆ ಅಂತ. ಸೊ ಆ ಥರ ಅವರು ಒಂದೊಂದು ಡಿಪಾರ್ಟ್ಮೆಂಟ್ಗಳನ್ನ ಡಿಸ್ಟ್ರಿಬ್ಯೂಟು ಮಾಡ್ತಾರೆ ಮತ್ತು ರೀಡಿಸ್ಟ್ರಿಬ್ಯೂಟು ಮಾಡ್ತಾರೆ,
ಅಂದರೆ ನೋಡಪ್ಪ ಇವತ್ತಿಂದ ನೀನು ಇದನ್ನು ನೋಡ್ಕೋ ಅದನ್ನು ನೋಡ್ಕೋ ಅಂತ ಹೇಳಿ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಿಕೊಡ್ತಾರೆ, ಆಯಿತಾ. ಸೊ ನೆಕ್ಸ್ಟು ಮಂತ್ರಿಗಳನ್ನು ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡುವಂತಂದರೆ ಡಿಪಾರ್ಟ್ಮೆಂಟ್ಗಳನ್ನ ಗುರು, ಆಯಿತಾ. ಸೊ ನಾಳೆಯಿಂದ ನೀನು ಫೈನಾನ್ಸ್ ಮಿನಿಸ್ಟ್ರಿ ನೋಡ್ಕೋ, ನಾಳೆಯಿಂದ ನೀನು KSRTC ಡಿಪಾರ್ಟ್ಮೆಂಟು ಬಸ್ ಟ್ರಾನ್ಸ್ಪೋರ್ಟ್ದು ನೀನು ನೋಡ್ಕೋ, ರೈಲ್ವೆ ಡಿಪಾರ್ಟ್ಮೆಂಟ್ ನೀನು ತಗೋ ಅಂತ ಹೇಳಿ ಒಬ್ಬೊಬ್ಬ ಮಿನಿಸ್ಟ್ರುಗಳಿಗೆ ಒಂದೊಂದು ಡಿಪಾರ್ಟ್ಮೆಂಟ್ಗಳನ್ನ ಸೂಚಿಸೋದು ಯಾರು ಅಂತಂದರೆ ನಮ್ಮ CM ಅವರು. ನೆಕ್ಸ್ಟು ಮಂತ್ರಿಯನ್ನು ರಾಜೀನಾಮೆ ನೀಡುವಂತೆ ಕೇಳಬಹುದು, ಮಂತ್ರಿಯನ್ನು ಅಥವಾ ಅವರನ್ನು ವಜಾಗೊಳಿಸಲು ರಾಜ್ಯಪಾಲರಿಗೆ ಸಲಹೆ ನೀಡಬಹುದು. ನೋಡಿ, ಅಕಸ್ಮಾತ್ ಮಂತ್ರಿಗಳು ಭಾರಿ ನಾಟಕ ಆಡ್ತಿರ್ತಾರೆ ನೋಡಿ, ಕೆಲವೊಂದು ಸತಿ ಮಂತ್ರಿಗಳು ನೋಡಪ್ಪ ಅಂದರೆ CM ಅವ್ರು ಹೇಳೋದು, ನೋಡಪ್ಪ ಮಂತ್ರಿ ನೀನು ತುಂಬ ಲಂಚ ತಗೊಂಡು ಈ ಒಂದು ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ತತ್ತಾ ಇದೆಯಾ, ಮುಚ್ಕೊಂಡು ನೀನು ರಾಜೀನಾಮೆ ಕೊಟ್ಬಿಟ್ಟು ಹೋಯ್ತಾರ ಮನೆಗೆ ಅಂತ ಕೇಳ್ಕೊತಾರೆ. ಆದರೆ ಅವನು ಸ್ವಲ್ಪ ಏನು ಸರ್ ನಾನು ಕೊಡೋಲ್ಲ ಸರ್ ಹಂಗೆ ಅಂತ ಮಂತ್ರಿಗಳು ಮಾತಾಡ್ಬಿಡ್ತಾನೆ. ಅಂಥ ಟೈಮಲ್ಲಿ CM ಅವ್ರು ಏನು ಮಾಡ್ತಾರೆ, ಹೇಳ್ತಾರೆ ನೋಡಪ್ಪ ಮರ್ಯಾದೆಯಿಂದ ಕೊಟ್ಬಿಡು, ನಿನ್ನ ಈ ಒಂದು ಏನು ಲಂಚ ತೊಗೊಂಡಿದ್ದರಿಂದ ನಮ್ಮ ಪಾರ್ಟಿಗೆ ತುಂಬ ಅಫೆಕ್ಟ್ ಆಗ್ತಾಯಿದೆ, ನೆಕ್ಸ್ಟ್ ಎಲೆಕ್ಷನ್ಗೆ ನಮಗೆ ಜನಗಳು ವೋಟ್ ಹಾಕ್ತಾರೆ, ನೀನು ರಾಜೀನಾಮೆ ಕೊಟ್ಬಿಡು ಅಂತ ಮರ್ಯಾದೆಯನ್ನು ಕೇಳ್ತಾರೆ. ಅವನು ಸ್ವಲ್ಪ ಹಂಗೆ ಅಂತ ಮಾತಾಡಿದಾಗ CM ಅವ್ರು ಏನು ಮಾಡ್ತಾರೆ, ರಾಜ್ಯಪಾಲರಿಗೆ ಹಾಕೊಟ್ಬಿಡ್ತಾರೆ. ನೋಡಿ ರಾಜ್ಯಪಾಲರೇ ಇವನು ಭಾರಿ ಎಗರಾಡ್ತವನೆ, ತೆಗೆದಾಕ್ಬಿಡಿ ಸ್ವಾಮಿ ಅಂತಂದಾಗ ರಾಜ್ಯಪಾಲರು CM ಅವರ ಹೇಳ್ದಂಗೆ ಈ ಮಂತ್ರಿಗಳನ್ನ ವಜಾಗೊಳಿಸ್ತಾರೆ, ಆಯಿತಾ. ಸೊ ನೆಕ್ಸ್ಟು ಪರಿಷತ್ತಿನ ಸಭೆಗಳ ಅಧ್ಯಕ್ಷತೆ ವಹಿಸ್ತಾರೆ, ಅದರ ನಿರ್ಧಾರಗಳ ಮೇಲೆ ಪ್ರಭಾವ ಬೀರ್ತಾರೆ. ಸೊ ಏನೇ ಮಂತ್ರಿಮಂಡಲ ಸಭೆಗಳನ್ನ ವಹಿಸಿದ್ರು ಕೂಡ ಆ ಒಂದು ಸಭೆಗೆ ಇವರು ಅಧ್ಯಕ್ಷತೆಯನ್ನು ವಹಿಸ್ತಾರಂತೆ ನಮ್ಮ CM ಅವರು. ನೆಕ್ಸ್ಟು ಎಲ್ಲ ಮಂತ್ರಿಗಳ ಚಟುವಟಿಕೆಗಳಿಗೆ ಮಾರ್ಗದರ್ಶನ ನೀಡುತ್ತಾರೆ, ನಿರ್ದೇಶಿಸುತ್ತಾರೆ, ನಿಯಂತ್ರಿಸುತ್ತಾರೆ ಮತ್ತು ಸಮನ್ವಯಗೊಳಿಸ್ತಾರೆ. ಸೊ ನೆಕ್ಸ್ಟು ರಾಜೀನಾಮೆ ನೀಡುವ ಮೂಲಕ ಪರಿಷತ್ತಿನ ಕುಸಿತವನ್ನು ಕಾಣಿಸ್ಬೋದು. ಏನಿದು ಪರಿಷತ್ತಿನ, ಇಲ್ಲಿ ಪರಿಷತ್ ಬರಬಾರ್ದಾಯ್ತು, ಇಲ್ಲಿ ವಿಧಾನಸಭೆ ಅಥವಾ ಬೇರೆ ಏನೋ ಬರಬೇಕಾಯ್ತು ಇಲ್ಲಿ, ಆಯಿತಾ. ಶಾಸಕಾಂಗ ಅಂದೇನೋ ಬರಬೇಕಾಯ್ತು, ಶಾಸಕಾಂಗ ಅಲ್ವಾ. ಇಡೀ ಕಂಪ್ಲೀಟ್ ರಾಜ್ಯ ಶಾಸಕಾಂಗನೇ ಕುಸಿತಕ್ಕೆ ಕಾರಣವಾಗ್ಬೋದು. ಇಲ್ಲ ಅಂತಿದ್ರೆ ವಿಧಾನಸಭೆಯ ಕುಸಿತಕ್ಕೆ ಅಂತ ಹೇಳ್ಬೋದು, ವಿಧಾನಸಭೆ ಕುಸಿತಕ್ಕೆ ಬರ್ಕೊಳ್ಬೇಕಾದ್ರೆ ವಿಧಾನಸಭೆಯ ಕುಸಿತಕ್ಕೆ ಕಾರಣ ಆಗ್ತಾರೆ. ಈಗ CM ಸಿದ್ದರಾಮಯ್ಯನವರು ನಾಳೆ ಹೋಗ್ಬಿಟ್ಟು ಎಣ್ಣೆ ಅನ್ನೋದಕ್ಕಾಗಲ್ಲ, ನಾಳೆ CM ಸಿದ್ದರಾಮಯ್ಯನವರು ಹೋಗ್ಬಿಟ್ಟು ಬೇಕಾದ್ರೆ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ನನಗೆ ಈ ಕಾಂಗ್ರೆಸ್ಸು ನನಗೆ ಇಷ್ಟ ಆಗ್ತಿಲ್ಲ, ನನಗೆ ಈ ಒಂದು ಪಾಲಿಟಿಕ್ಸೇ ನನಗೆ ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ನಾಳೆ ಹೋಗಿ ರಾಜೀನಾಮೆ ಕೊಟ್ಟರು ಅಂತ ತಿಳ್ಕೊಳ್ಳಿ. ಅವರ ಒಂದು ರಾಜೀನಾಮೆಯಿಂದ ಇಡೀ ಸರ್ಕಾರನೇ ಬಿದ್ದೋಗುತ್ತೆ. ನೋಡಿ ಯಾವ ರೀತಿ ಇದೆ ಅಂತಂದರೆ, ಒಬ್ರಿಗೊಬ್ರು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಅಷ್ಟು ಚೆನ್ನಾಗಿದೆ. ಯಾಕೆ ಅಂತಂದರೆ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಆಗಿದೆ. ಯಾರು ಕೂಡ ಇಂಡಿಪೆಂಡೆಂಟಾಗಿ ಸಾವರ್ನಿಟಿ ಅನ್ನೋದನ್ನ ಮೇಂಟೈನ್ ಮಾಡಿಲ್ಲ. ಅದು ತುಂಬ ಚೆನ್ನಾಗಿದೆ. ಯಾಕಂದರೆ ಒಬ್ರಿಗೊಬ್ರು ಇಂಡಿಪೆಂಡೆಂಟ್ ಅನ್ನೋದಕ್ಕಿಂತ ಡಿಪೆಂಡ್ ಆಗಿದ್ದಾರೆ, ಆಯಿತಾ. ಈಗ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳನ್ನ ಈಗ ನಾವು ಪಾರ್ಲಿಮೆಂಟ್ ಅಂತ ಹೇಳ್ತೀವಿ, ಪಾರ್ಲಿಮೆಂಟ್ಗೆ ಎಲ್ಲ ಪವರ್ ಕೊಟ್ಬಿಟ್ಟಿದ್ದಾರೆ, ಇಲ್ಲ ಅವ್ರ ಮೇಲೆ ರಾಷ್ಟ್ರಪತಿಗಳನ್ನ ಕೂರಿಸಿದ್ದಾರೆ, ಆಯಿತಾ. ಈಗ ಸುಪ್ರೀಂ ಕೋರ್ಟು ಫುಲ್ ಗ್ರೇಟ್ ಅಂತ ಹೇಳೋದಕ್ಕಾಗತ್ತಾ, ಇಲ್ಲ, ಸುಪ್ರೀಂ ಕೋರ್ಟ್ ಮೇಲೆ ಪಾರ್ಲಿಮೆಂಟ್ ಕೂರ್ತಿರುತ್ತೆ. ಸೊ ಸುಪ್ರೀಂ ಕೋರ್ಟವ್ರು ಏನೇ ತೀರ್ಪು ಕೊಡ್ಬೋದು, ಬಟ್ ಅವರ ಒಂದು ಜುರಿಸ್ಟಿಕ್ಷನ್ನ ಕಮ್ಮಿ ಮಾಡೋದು ಯಾರು ಅಥವಾ ಜಾಸ್ತಿ ಮಾಡೋದು ಯಾರು, ಪಾರ್ಲಿಮೆಂಟು. ಸೊ ಅದೇ ರೀತಿಯೇ ಇಲ್ಲೂ ಕೂಡ ಒಂದು ಸತಿ ನೀವು ನಮ್ಮ CM ಅವರು ಹೋಗಿ ರಾಜೀನಾಮೆ ಕೊಟ್ಬಿಟ್ರೆ ಇಡೀ ಸರ್ಕಾರ ಬಿದ್ದೋಗುತ್ತೆ. ಸೊ ನೆಕ್ಸ್ಟು ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ಏನಿದೆ ನೋಡೋಣ ಬನ್ನಿ. ಸೊ ರಾಜ್ಯಪಾಲರು ಮತ್ತು ಮಂತ್ರಿಮಂಡಲ ನಡುವಿನ ಸಂವಹನದ ಪ್ರಮುಖ ಚಾನಲ್ CM ಆಗಿದೆ. ಅಂದರೆ ಈ ಆ್ಯಕ್ಟ್ ಲೈಕ್ ಅ ಬ್ರಿಡ್ಜ್ ಬಿಟ್ವೀನ್ ಗವರ್ನರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ರಾಜ್ಯಪಾಲರು ಅಂತಂದರೆ ಗವರ್ನರ್ ಅವರು ಒಂದು ತೀರದಲ್ಲಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂದರೆ ಮಂತ್ರಿಮಂಡಲ. ಸೊ ಈ ಮಂತ್ರಿಮಂಡಲ ಇನ್ನೊಂದು ತೀರದಲ್ಲಿ, ಮಧ್ಯದಲ್ಲಿ ಒಂದು ನದಿ ಹರಿತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಈಗ ಇವರು ಇಲ್ಲಿಗೂ ಪಾಸ್ ಮಾಡೋದಕ್ಕಾಗಲ್ಲ, ಬಟ್ ಇವರು ಇಲ್ಲೂ ಪಾಸ್ ಮಾಡೋದಕ್ಕಾಗಲ್ಲ, ಯಾಕಂದರೆ ನದಿ ತುಂಬ ಜೋರಾಗಿ ಹರಿತಾ ಇರುತ್ತಲ್ವ, ಅದಕ್ಕೆ. ಸೊ ಅಂಥ ಟೈಮಲ್ಲಿ ಬ್ರಿಡ್ಜ್ ಆಗಿ ಯಾರು ಬರ್ತಾರೆ ಅಂತಂದರೆ ನಮ್ಮ CM ಅವರು. ಸೊ CM ಅವ್ರು ಏನಾಗ್ತಾರೆ, ಆಗ ಬ್ರಿಡ್ಜ್ ಆಗ್ತಾರೆ. ಸೊ ಇವರಿಬ್ಬರು ಮಧ್ಯೆ ಒಂದು ಬ್ರಿಡ್ಜ್ನ ಕಟ್ಕೊಡ್ತಾರೆ, ಈ ಥರ ಬ್ರಿಡ್ಜ್ ಕಟ್ತಾರೆ. ಆಗೇನಾಗತ್ತೆ, ಏನೇ ಡಿಸ್ಕಷನ್ ಆದರೂ ಗವರ್ನರ್ ಏನು ಡಿಸ್ಕಷನ್ ತಗೊಂಡ್ರು ಕೂಡ ಆ ಡಿಸ್ಕಷನ್ನ ತೊಗೊಂಡು ಬಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂದರೆ ಮಂತ್ರಿಮಂಡಲ ಕೇಳ್ತಾರೆ. ಸೊ ಮಂತ್ರಿಮಂಡಲದಲ್ಲಿ ಏನು ಡಿಸ್ಕಷನ್ ಆಗುತ್ತೋ ಅದನ್ನು ತಗೊಂಡು ಬಂದು ಗವರ್ನರ್ ಅವ್ರಿಗೆ ಹೇಳ್ತಾರೆ,
ಅದನ್ನೇ ಪಾಯಿಂಟ್ಸ್ ಇದೆ ನೋಡೋಣ ಬನ್ನಿ. ಸೊ ಈ ರೀತಿ ಒಂದು ಬ್ರಿಡ್ಜ್ ಆಗಿ ಆ್ಯಕ್ಟ್ ಮಾಡ್ತಾರೆ ಅಂತಿದೆ. ಸೊ ಅನುಚ್ಛೇದ 167ರಲ್ಲಿ ಏನಿದೆ, ರಾಜ್ಯದ ವ್ಯವಹಾರಗಳ ಆಡಳಿತಕ್ಕೆ ಸಂಬಂಧಿಸಿದ ಮಂತ್ರಿಮಂಡಲದ ಎಲ್ಲ ನಿರ್ಧಾರಗಳನ್ನು ಮತ್ತು ಶಾಸನದ ಪ್ರಸ್ತಾಪಗಳನ್ನು ರಾಜ್ಯಪಾಲರಿಗೆ ತಿಳಿಸ್ಬೇಕು. ಅಂದರೆ ಈ ಮಂತ್ರಿಮಂಡಲ ತಗೊಳ್ಳುವಂತಹ ಎಲ್ಲ ನಿರ್ಧಾರಗಳನ್ನ, ಎಲ್ಲ ಡಿಸ್ಕಷನ್ಗಳನ್ನ ಕಂಪ್ಲೀಟಾಗಿ ಬಂದು ರಾಜ್ಯಪಾಲರಿಗೆ ಹೇಳಬೇಕು. ಸರ್, ಈ ಥರ ಮಂತ್ರಿಮಂಡಲ ಒಂದು ತೀರ್ಮಾನ ತೊಗೊಂಡಿದೆ, ನಾಳೆಯಿಂದ ಹೊಸ ಲಾನ ತರಬೇಕು, ಲಾನ ತೊಗೊಂಡು ಬರೋಣ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ ಸರ್ ಅಂತ ಬಂದು ಹೇಳಬೇಕು. ಸೊ ನೆಕ್ಸ್ಟು ರಾಜ್ಯದ ವ್ಯವಹಾರ ಆಡಳಿತಕ್ಕೆ ನೋಡಿ, ವ್ಯವಹಾರ ಆಡಳಿತಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿಷಯ ಆದರೂ ಕೂಡ ಅದನ್ನು ಕೂಡ ಆ ಒಂದು ಮಾಹಿತಿನ ತಂದು ಕೊಡಬೇಕು. ನೋಡಿ, ಯಾವುದೇ ಒಂದು ವ್ಯವಹಾರದ ಆಡಳಿತಕ್ಕೆ ಸಂಬಂಧಿಸಿದಂತೆ ಸಿ ಎಂ ಮಂತ್ರಿಮಂಡಲದ ಎಲ್ಲ ನಿರ್ಧಾರಗಳನ್ನು ಒದಗಿಸ್ಬೇಕು. ನೋಡಿ, 2 ಪಾಯಿಂಟ್ ಒಂದೇ ಥರ ಇದೆ. ಸೊ ಒಂದ್ಸತಿ ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟು ರಾಜ್ಯಪಾಲರು ಅಗತ್ಯವಿದ್ದರೆ ಸಚಿವರು ನಿರ್ಧಾರ ತೆಗೆದುಕೊಂಡ ಆದರೆ ಕೌನ್ಸಿಲ್ ಪರಿಗಣಿಸದೆ ಯಾವುದೇ ವಿಷಯವನ್ನು ಮಂತ್ರಿ ಪರಿಷತ್ತಿನ ಪರಿಗಣನೆಗೆ ಸಲ್ಲಿಸಬೇಕು. ಸೊ ಇಲ್ಲೇನಾಗುತ್ತೆ ಅಂತಂದರೆ, ಈಗ ಯಾರೋ ಒಬ್ಬ ಮಿನಿಸ್ಟ್ರು ಮಾತ್ರ ಯಾವುದೋ ಒಂದು ಪಾಲಿಸಿ ತರಬೇಕು ಅಂದರೆ ತುಂಬ ಹೋರಾಡ್ತಿರ್ತಾನೆ. ಆದರೆ ನಾಳೆಯಿಂದ GSTನ ಕಮ್ಮಿ ಮಾಡಿಸೋಣ ಸರ್ ಹಂಗೆ ಹಿಂಗೆ ಅಂತಲೇ ಏನೋ ಒಂದು ಡಿಸ್ಕಷನ್ ಆಗ್ತಾ ಇರುತ್ತೆ. ಅಂದರೆ ಯಾವ GST ಹೇಳಿ, SGST ಅಲ್ವಾ, ನಿಮ್ಮ ಸ್ಟೇಟಲ್ಲಿ ಕರೆಕ್ಟ್ ಆಗುತ್ತಲ್ಲ GST, ಆ GST ಬಗ್ಗೆ ಏನೋ ಡಿಸ್ಕಷನ್ ಆಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ GST ಬಗ್ಗೆ ಹೋಗಬೇಡ, ಪೆಟ್ರೋಲ್ ಅಂತ ತಿಳ್ಕೊಳ್ಳಿ. ಸೊ ಪೆಟ್ರೋಲ್ ರೇಟ್ನ ಕಮ್ಮಿ ಮಾಡಬೇಕು ರಾಜ್ಯದಲ್ಲಿ ಅಂತ. ಸೊ ಈಗ ಪೆಟ್ರೋಲ್ ರೇಟ್ನ ಕಮ್ಮಿ ಮಾಡಬೇಕು ಅಂತ ಯಾರೊಬ್ಬ ಮಿನಿಸ್ಟ್ರು ತುಂಬ ಹೊಡೆದಾಡ್ತಿರ್ತಾನೆ ಆಯಿತಾ ಮಂತ್ರಿಮಂಡಲದಲ್ಲಿ. ಆದರೆ ಆ ಒಂದು ವಿಷಯವನ್ನು ಮಂತ್ರಿಮಂಡಲ ತಲೆಗೆ ಹಾಕ್ಕೊಂಡಿರಲ್ಲ ಆಯಿತಾ. ಸೊ ಅಂಥ ವಿಷಯಗಳನ್ನ ರಾಜ್ಯಪಾಲರು ದಯವಿಟ್ಟು ಪರಿಗಣಿಸಿ ಮಂತ್ರಿಮಂಡಲ ಯಾರೊಬ್ಬ ಮಂತ್ರಿ ಓಡಾಡ್ತಾ ಇದ್ದಾನೆ, ಸೊ ದಯವಿಟ್ಟು ಅವನು ಏನು ಹೇಳ್ತಾ ಇದ್ದಾನೆ ಕೇಳಿಸ್ಕೊಳ್ಳಿ ಅಂತ ಇವರು ರಾಜ್ಯಪಾಲರು ಬಂದು ಹೇಳ್ಬೋದು. ಸೊ ಅಲ್ಲೇನಂತ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲ, ಒಂದು ಸತಿ ಓದ್ಕೊಂಡ್ರೆ ಸಾಕೋದು. ಸೊ ನೆಕ್ಸ್ಟು ಅಡ್ವೊಕೇಟ್ ಜನರಲ್ಲು, ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ರಾಜ್ಯ ಚುನಾವಣಾ ಆಯುಕ್ತರು ಮತ್ತು ಮುಂತಾದ ಪ್ರಮುಖ ಅಧಿಕಾರಿಗಳ ನೇಮಕಾತಿಗೆ ಸಂಬಂಧಿಸಿದಂತೆ ರಾಜ್ಯಪಾಲರಿಗೆ ಸಲಹೆ ನೀಡುತ್ತಾರೆ. ಸೊ ಇಷ್ಟು ಜನನ ಅಪಾಯಿಂಟ್ ಮಾಡಿ ಅಂತ ನಮ್ಮ CM ಅವರು ರಾಜ್ಯಪಾಲರಿಗೆ ಹೇಳ್ತಾರೆ. ರಾಜ್ಯಪಾಲರು CM ಅವರು ಹೇಳಿದ್ಮೇಲೆ ಅವ್ರನ್ನ ಅಪಾಯಿಂಟ್ ಮಾಡ್ತಾರಂತೆ. ಸೊ ನೆಕ್ಸ್ಟ್ ಏನು, ಇದನ್ನು ಅಳಿಸ್ಬಿಡ್ತೀನಿ ಇದನ್ನು ಆಯಿತಾ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ರಾಜ್ಯ ಶಾಸಕಾಂಗಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಪವರ್ಸ್ಗಳೇನು ಅಂತಂದರೆ, CM ಅವರು ಸದನದ ನಾಯಕರಾಗಿರ್ತಾರೆ, ಗೊತ್ತಿರೋದೆ ನಮಗೆ ಸದನದ ನಾಯಕರು. ಓಕೆ, ನೆಕ್ಸ್ಟು ರಾಜ್ಯ ಶಾಸಕಾಂಗ ಅಧಿವೇಶನಗಳನ್ನು ಕರೆಯಲು ಮತ್ತು ಮುಂದಿಡಲು ರಾಜ್ಯಪಾಲರಿಗೆ ಸಲಹೆ ನೀಡುತ್ತಾರೆ. ನೋಡಿ, ಅಧಿವೇಶನಗಳನ್ನ ಕರೀತಾರೆ. ನೋಡಿ, 3 ಅಧಿವೇಶನ ಇದೆ, ಚಳಿಗಾಲದ ಅಧಿವೇಶನ, ಬಡ್ಜೆಟ್ ಅಧಿವೇಶನ ಮತ್ತು ಇನ್ನೊಂದು ಅಧಿವೇಶನ ಇದೆ. ಸೊ ಈ 3 ಅಧಿವೇಶನಗಳನ್ನ ಮೀಟಿಂಗ್, ಸರ್ ಆ ಅಧಿವೇಶನ ಕರೀರಿ ಅಂತ ರಾಜ್ಯಪಾಲರಿಗೆ ಹೇಳಿದ್ರೆ ರಾಜ್ಯಪಾಲರು ಆ ಅಧಿವೇಶನ ಕರೀತಾರೆ. ಅಕಸ್ಮಾತ್ CM ಅವರು, ಸರ್ ಇವತ್ತು ಯಾಕೋ ಮಳೆ ಬರೋ ರೀತಿ ಇದೆ, ನಂದು 2 ವಾರ ಮುಂದಕ್ಕೆ ಹಾಕಿ ಸರ್ ಅಂತ ಅಂದ್ಬಿಟ್ಟು CM ಅವರು ಹೇಳಿದ್ರೆ ರಾಜ್ಯಪಾಲರು ಅದನ್ನು ಮುಂದಕ್ಕೂ ಕೂಡ ಹಾಕ್ತಾರೆ. ಸೊ ನೆಕ್ಸ್ಟು ಯಾವುದೇ ಸಮಯದಲ್ಲಿ ವಿಧಾನಸಭೆ ವಿಸರ್ಜನೆಗೆ ರಾಜ್ಯಪಾಲರಿಗೆ ಶಿಫಾರಸು ಮಾಡಬಹುದು. ನೋಡಿ ಸರ್, ಈ ವಿಧಾನಸಭೆ ನನಗೆ, ಈ ಸರ್ಕಾರನೇ ನನಗೆ ತಲೆ ಕೆಟ್ಟೋಗಿದೆ, ದಯವಿಟ್ಟು ನೀವು ಅದನ್ನು ಕಂಪ್ಲೀಟಾಗಿ ಡೆಸಲ್ಯೂಷನ್ ಮಾಡಿ, ಈ ವಿಧಾನಸಭೆನೇ ವಿಸರ್ಜಿಸಿ ಅಂದರೆ ವಿಲೀನಗೊಳಿಸ್ಬಿಡಿ ಅಂತ ಹೇಳಿದ್ರೆ ರಾಜ್ಯಪಾಲರು ಅವ್ರು ಹೇಳ್ದಂಗೆ ಕಂಪ್ಲೀಟ್ ಸರ್ಕಾರನ ಬೀಳಿಸಬಹುದು. ನೆಕ್ಸ್ಟು ಸದನದಲ್ಲಿ ಸರ್ಕಾರದ ನೀತಿಗಳನ್ನು ಘೋಷಿಸ್ತಾರೆ. ಸೊ ಸದನದಲ್ಲಿ ಏನೇ ಒಂದು ಪಾಲಿಸೀಸ್ ತಗೊಬಂದರೂ ಕೂಡ ಆ ಹೌಸ್ ಟೇಬಲ್ ಮೇಲೆ ಯಾರು ತಂದಿಡ್ತಾರೆ ಅಂತಂದರೆ ನಮ್ಮ CM ಅವರು. ಸೊ ನೆಕ್ಸ್ಟು ಇತರ ಅಧಿಕಾರಗಳು ಏನೇನು ಅಂತಂದರೆ, ಇವರು ರಾಜ್ಯ ಯೋಜನಾ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟು ರೊಟೇಷನ್ ಮೂಲಕ ಸಂಬಂಧಿಸಿದ ವಲಯದ ಪರಿಷತ್ತಿನ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಒಂದು ಸಮಯದಲ್ಲಿ 1 ವರ್ಷ ಅಧಿಕಾರದಲ್ಲಿರ್ತಾರಂತೆ. ನೆಕ್ಸ್ಟು ಪ್ರಧಾನಮಂತ್ರಿ ನೇತೃತ್ವದ ಅಂತಾರಾಜ್ಯ ಮಂಡಳಿ ಮತ್ತು ನೀತಿ ಆಯೋಗದ ಆಡಳಿತ ಮಂಡಳಿ ಸದಸ್ಯರಾಗಿರ್ತಾರೆ. ನೆಕ್ಸ್ಟು ರಾಜ್ಯ ಸರ್ಕಾರದ ಮುಖ್ಯ ವಕ್ತಾರದ ಚೀಫ್ ಸ್ಪೋಕ್ಸ್ ಪರ್ಸನ್. ಸೊ ಏನಿದು ಚೀಫ್ ಸ್ಪೋಕ್ಸ್ ಪರ್ಸನ್ ಅಂತಂದರೆ, ಇಲ್ಲಿದೆ ನೋಡಿ, ಇದರ ಅರ್ಥ ಮುಖ್ಯಮಂತ್ರಿಗಳು, ಇದನ್ನು ಬೇರೆ ಕಲರ್ಲಿ ಹಾಕ್ತೀನಿ. ಚೀಫ್ ಸ್ಪೋಕ್ಸ್ ಪರ್ಸನ್ ಅಂದರೆ ಏನು, ತುಂಬ ಜನ ನನಗೆ ಟೆಲಿಗ್ರಾಮಲ್ಲಿ ಕೂಡ ಮೆಸೇಜ್ ಹಾಕಿದರು, ಸರ್ ಏನು ಸರ್ ಅದು ಚೀಫ್ ಸ್ಪೋಕ್ಸ್ ಪರ್ಸನ್ ಅಂದರೆ. ಸೊ ಅದಕ್ಕೆ ಕನ್ನಡದಲ್ಲಿ ಅದನ್ನು ನೀಟಾಗಿ ಟ್ರಾನ್ಸ್ಲೇಟ್ ಮಾಡಿ ಈಸಿಯಾಗಿ ಕೊಟ್ಟು ನೋಡಿ. ಇದರ ಅರ್ಥ, ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸುವ ಮತ್ತು ಅದರ ನೀತಿಗಳು, ನಿರ್ಧಾರಗಳು ಮತ್ತು ಉಪಕ್ರಮಗಳನ್ನು ಸಾರ್ವಜನಿಕರಿಗೆ ತಿಳಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಅವರು ಮಾಧ್ಯಮಗಳೊಂದಿಗೆ ಸಂವಹನ ನಡೆಸುತ್ತಾರೆ, ಸಾರ್ವಜನಿಕ ಹೇಳಿಕೆಗಳನ್ನು ನೀಡುತ್ತಾರೆ ಮತ್ತು ಪತ್ರಿಕಾಗೋಷ್ಠಿಗಳನ್ನು
ಮತ್ತು ಸಂದರ್ಶನಗಳ ಮೂಲಕ ಸಾರ್ವಜನಿಕ ಕಾಳಜಿಯನ್ನು ತಿಳಿಸುತ್ತಾರೆ. ಸೊ ಇದಕ್ಕೇನೆ ನಾವು ಚೀಫ್ ಸ್ಪೋಕ್ಸ್ ಪರ್ಸನ್ ಅಂತೀವಿ. ಸೊ ನೀವು ಎಲ್ಲೆಲ್ಲಿ ಈ ವರ್ಡು ಸ್ಪೋಕ್ಸ್ ಪರ್ಸನ್ ಅಂತ ಎಲ್ಲೆಲ್ಲಿ ನೋಡ್ತೀರಾ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಜನಗಳಿಗೆ ಅಂದರೆ ಕಾಳಜಿಯನ್ನು ವ್ಯಕ್ತಪಡಿಸೋದು ಅಂದರೆ ಅವರು ನ್ಯೂಸ್ ಪೇಪರಿಂದಾಗಿರ್ಬೋದು ಅಥವಾ ಈ ಒಂದು ಪ್ರೆಸ್ ಮೀಟಿಂದಾಗಿರ್ಬೋದು, ಒಂದು ಕಮ್ಯುನಿಕೇಷನಿಂದ ಯಾವುದೋ ಒಂದು ಕಮ್ಯುನಿಕೇಷನಿಂದ ಜನಗಳ ಕಾಳಜಿಯನ್ನು ವಹಿಸೋದೇನಿದೆ ಅಂಥವ್ರು ನಾವು ಚೀಫ್ ಸ್ಪೋಕ್ಸ್ ಪರ್ಸನ್ ಅಂತ ಕರಿತೀವಿ. ಆಯಿತಾ? ನೆಕ್ಸ್ಟು ಅವರು ತುರ್ತು ಸಂದರ್ಭಗಳಲ್ಲಿ ರಾಜಕೀಯ ಮಟ್ಟದಲ್ಲಿ ಮುಖ್ಯ ಬಿಕ್ಕಟ್ಟು ವ್ಯವಸ್ಥೆ ಅಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟು. ಸೊ ಏನಿದು ಅಂತಂದರೆ ಅಕಸ್ಮಾತ್ ಈಗ ನಮ್ಮ ಕರ್ನಾಟಕದಲ್ಲಿ ಏನೊಂದು ದೊಡ್ಡದಾಗಿ ಫ್ಲಡ್ ಆಯಿತು, ಬೆಂಗಳೂರಲ್ಲಿ ಫ್ಲಡ್ ಆಗಿದೆ ಅಂತ ತಿಳ್ಕೊಳ್ಳಿ. ಆ ಥರ ಫ್ಲಡ್ ಆದಾಗ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಬರುತ್ತೆ ನಿಮಗೆ, UPSC ಮೈನ್ಸಲ್ಲಿ ಬರುತ್ತೆ ನಿಮಗೆ. ಸೊ ಅಲ್ಲಿ ಏನೇ ಒಂದು ತುರ್ತು ಪರಿಸ್ಥಿತಿಗಳು ನಮ್ಮ ರಾಜ್ಯದಲ್ಲಿ ಏನೋ ಒಂದು ಬಂದರೂ ಕೂಡ ಅದನ್ನು ಮುಖ್ಯ ವ್ಯವಸ್ಥಾಪಕರಾಗಿ ಮುನ್ನಡೆಸೋದು ಯಾರು ಅಂತಂದರೆ ನಮ್ಮ CM ಅವರು. ಸೊ ಅಲ್ಲಿಗೆ ಜನಗಳಿಗೆ ಆಹಾರ ಅಥವಾ ಅವರ ಜನಗಳನ್ನ ಒಂದಷ್ಟು ಜನನ ರಕ್ಷಣೆ ಮಾಡುವ ಒಂದು ಕಾರ್ಯಾಚರಣೆ, ಸೊ ಇಂಥದ್ದೆಲ್ಲ ಮುಖ್ಯ ವ್ಯವಸ್ಥಾಪಕರಾಗಿ ಯಾರು ಕಾರ್ಯನಿರ್ವಹಿಸ್ತಾರೆ ಅಂತಂದರೆ ನಮ್ಮ CM ಅವರು. ನೆಕ್ಸ್ಟು ರಾಜ್ಯದ ನಾಯಕರಾಗಿ ಸಾರ್ವಜನಿಕರ ಅಭಿಪ್ರಾಯವನ್ನು ಪರಿಗಣಿಸ್ತಾರಂತೆ. ನೆಕ್ಸ್ಟು ರಾಜಕೀಯ ಸೇವೆಗಳ ಮುಖ್ಯಸ್ಥರಾಗಿರ್ತಾರಂತೆ. ನೆಕ್ಸ್ಟು ಅವರು ರಾಜ್ಯ ಆಡಳಿತದಲ್ಲಿ ಬಹಳ ಮಹತ್ವದ ಮತ್ತು ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ. ಆದಾಗ್ಯೂ ರಾಜ್ಯಪಾಲರು ಅನುಭವಿಸುವ ವಿವೇಚನಾ ಅಧಿಕಾರಗಳು ರಾಜ್ಯ ಆಡಳಿತದಲ್ಲಿ ಮುಖ್ಯಮಂತ್ರಿ ಅಧಿಕಾರಿಗಳು ಪ್ರಭಾವ, ಪ್ರತಿಷ್ಠೆ ಮತ್ತು ಪಾತ್ರವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತದೆ. ಸೊ ಅವ್ರಿಗೆ ಏನೇ ಪವರ್ ಇದ್ದರೂ ಕೂಡ ನೋಡಿ, CM ಅವ್ರಿಗೆ ಏನೇ ಪವರ್ ಇದ್ದರೂ ಕೂಡ ಈ ಪಾಯಿಂಟ್ ನೋಡಿ, ಏನೇ ಪಾಯಿಂಟ್ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಮುಖ್ಯಮಂತ್ರಿ ಅಧಿಕಾರಿಗಳು ಯಾರ ಒಂದು ರಾಜ್ಯಪಾಲರ ಒಂದು ವಿವೇಚನಾ ಅಧಿಕಾರಗಳಿಂದ ಇದನ್ನು ಕಮ್ಮಿ ಮಾಡುತ್ತಂತೆ. ಆಯಿತಾ? ಸೊ ಸಾಕು, ಅಷ್ಟು ಗೊತ್ತಿದ್ರೆ. ನೆಕ್ಸ್ಟು ಆರ್ಟಿಕಲ್ 163 ಮಾತಾಡಿದ್ದೀನಿ, 164 ಮಾತಾಡಿದ್ದೀನಿ, 167 ಮಾತಾಡಿದ್ದೀನಿ. ಸರಿನಾ? ಓಕೆ, ನೆಕ್ಸ್ಟು ಎಲ್ಲ ಇಲ್ಲೇ ಇದೆ, ಮೇಲ್ಗಡೆನೇ ಇಲ್ಲ 167 ಇಲ್ಲೇ ಇದೆ. ಆಯಿತಾ? ಸೊ ನೆಕ್ಸ್ಟು 164 ಇಲ್ಲಿದೆ 164. ನೆಕ್ಸ್ಟು ಇನ್ಯಾವ ಆರ್ಟಿಕಲ್ ಇದೆ ಅಲ್ಲಿ? 164, 163 ರಾಜ್ಯಪಾಲರಿಗೆ ಸಹಾಯ ಮಾಡೋ ಸಲಹೆ ನೀಡಲು ಮುಖ್ಯಮಂತ್ರಿ ಮುಖ್ಯಸ್ಥರಾಗಿರೋ ಮಂತ್ರಿಮಂಡಲ ಇರ್ತದೆ. ಓಕೆ, ಈ ಮಂತ್ರಿಮಂಡಲ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಬರುತ್ತೆ. ಆಯಿತಾ? ನಿಮಗೆ ಸೆಂಟ್ರಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಮತ್ತು ಸ್ಟೇಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಬರುತ್ತೆ. ಅದು ಕೂಡ ತುಂಬ ಈಸಿ ಇದೆ ಗುರು. ಒಂದು ಸತಿ ಓದ್ಕೊಂಡ್ರೆ ಸಾಕು, ನಿಮಗೆ ಇನ್ನೇನು ಬೇಡ. ಸಮ್ಮರಿ ಶೀಟ್ ತೊಗೊಂಡ್ರೆ ಬೇಜಾನು. ಸೊ ನೆಕ್ಸ್ಟು ಒಂದಷ್ಟು ಆರ್ಟಿಕಲ್ಸ್ ಕೊಟ್ಟಿದ್ದೀನಿ, ಓದ್ಕೊಳ್ಳಿ. ಈಗ ಪ್ರಿಲಿಮ್ಸ್ ಕ್ವಶನು 2013 ಬಂದಂಥ ಕ್ವಶನ್ ಇದು. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಭಾರತದಲ್ಲಿ ಒಂದೇ ವ್ಯಕ್ತಿಯನ್ನು ಒಂದೇ ಸಮಯದಲ್ಲಿ 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ರಾಜ್ಯಪಾಲರಿಗೆ ನೇಮಿಸಲಾಗುವುದಿಲ್ವಂತೆ. ನೋಡಿ, ನೇಮಿಸಲಾಗುವುದಿಲ್ಲ ತಪ್ಪಲ್ವ? ಅದು ನೇಮಿಸ್ಬೋತಾನೆ. 7ನೇ ತಿದ್ದುಪಡಿಯಲ್ಲಿದೆ ನೋಡಿ. ಗವರ್ನರ್ ಅವ್ರ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. 7ನೇ ತಿದ್ದುಪಡಿಯಲ್ಲಿ 7th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಏನಿದೆ ಅಂತಂದರೆ ಒಂದೇ ವ್ಯಕ್ತಿಯನ್ನು 2-3 ರಾಜ್ಯಗಳಿಗೆ ರಾಜ್ಯಪಾಲರಿಗೆ ನೇಮಿಸಬಹುದು ಅಂತಿದೆ. ನೆಕ್ಸ್ಟು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳ ನೇಮಕ ಮಾಡಿದಂತೆಯೇ ಭಾರತದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಜ್ಯದ ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ಇದು ಕೂಡ ತಪ್ಪು. ಸೊ ಇದು ಯಾವಾಗ ತಪ್ಪು ಸರ್, ಯಾಕೆ ತಪ್ಪು ಅಂತೆಲ್ಲ ಕೇಳಿಬಿಡಿ. ನಿಮಗೆ ನಾನು ಇರೋದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮಾಡಬೇಕಾದ್ರೆ ಹೇಳ್ಕೊಡ್ತೀನಿ. ಬಟ್ ಇದು ತಪ್ಪು. ಯಾಕೆ ಅಂತಂದರೆ ರಾಷ್ಟ್ರಪತಿಗಳು ಏನೋ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನ ಡೈರೆಕ್ಟಾಗಿ ಅಪಾಯಿಂಟ್ ಮಾಡ್ತಾರೆ. ಅದೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ರಾಷ್ಟ್ರಪತಿಗಳೇ ಅಪಾಯಿಂಟ್ ಮಾಡೋದು. ಆದರೆ ಹೈಕೋರ್ಟಲ್ಲಿರುವಂಥ ಚೀಫ್ ಜಸ್ಟಿಸ್ಗಳಿರ್ತಾರಲ್ಲ, ಸೊ ಅಂಥವ್ರನ್ನ ಅಪಾಯಿಂಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ರಾಜ್ಯಪಾಲರು ರಾಷ್ಟ್ರಪತಿಗಳ ಒಂದು ಪರಿಗಣನೆ ಬೇಕಾಗ್ತದೆ. ಅಂದರೆ ರಾಷ್ಟ್ರಪತಿಗಳ ಒಂದು ರೆಕಮೆಂಡೇಷನ್ ಬೇಕಾಗ್ತದೆ. ಸೊ ರಾಷ್ಟ್ರಪತಿಗಳನ್ನ ಕೇಳ್ತಾರೆ, ನೋಡಿ ಸರ್, ಈ ಥರ ನಮ್ಮ ರಾಜ್ಯಕ್ಕೆ ಅಪಾಯಿಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇವರು ಇದ್ದಾರೆ, ಇಷ್ಟು ಜನದಲ್ಲಿ ಯಾರನ್ನ ಅಪಾಯಿಂಟ್ ಮಾಡಲಿ ಅಂತ ಕೇಳ್ತಾರೆ. ಸೊ ಆಗ ರಾಷ್ಟ್ರಪತಿಗಳು ಇವ್ರ ಹೆಸರು ಕೊಡ್ತಾರೆ. ಸೊ ಅಂಥ ಹೆಸರಿನವ್ರನ್ನ ನಮ್ಮ ರಾಜ್ಯಪಾಲರು ಅಪಾಯಿಂಟ್ ಮಾಡ್ತಾರೆ. ಸೊ ಮೂರನೇದೇನಿದೆ, ರಾಜ್ಯಪಾಲರನ್ನು ಅವರ ಹುದ್ದೆಯಿಂದ ತೆಗೆದುಹಾಕಲು ಭಾರತ ಸಂವಿಧಾನದಲ್ಲಿ ಯಾವುದೇ ಕಾರ್ಯವಿಧಾನ ರೂಪಿಸಲಾಗಿಲ್ಲ. ಹೌದಲ್ವಾ? ಸ್ಟಾರ್ಟಿಂಗ್ ಮಾತಾಡಿದ್ವಿ. ಇಲ್ಲಿ ನೋಡಿ, ಪ್ರಿಲಿಮ್ಸಲ್ಲಿರೋದು ಇಲ್ಲೇ ಇದೆ. ಆಯಿತಾ? ಇದೇ ಸಾಕು. ಯಾವುದೇ ನೋಡಿ, CM ನೇಮಕಕ್ಕೆ ಯಾವುದೇ ನಿರ್ದಿಷ್ಟ ಕಾರ್ಯವಿಧಾನವಿಲ್ಲ ಅಲ್ವಾ? ಹಾಗಾದರೆ ಈ ಪಾಯಿಂಟ್ ಕರೆಕ್ಟಾಗಿದೆ ಅಲ್ವಾ? C ಕರೆಕ್ಟಾಗಿದೆಯಲ್ಲ, ನಮಗೆ ಆನ್ಸರ್ C ಸಿಕ್ತು. ಸೊ D ಏನಿದೆ,
ಶಾಸಕಾಂಗ ವ್ಯವಸ್ಥೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ಬಹುಮತದ ಬೆಂಬಲದ ಆಧಾರದ ಮೇಲೆ ಲೆಫ್ಟಿನೆಂಟ್ ಗವರ್ನರ್ ನೇಮಕ ಮಾಡುತ್ತಾರೆ. ಸೊ ಇದು ನಿಮ್ಗೆ ಇನ್ನೂ ಬಂದಿಲ್ಲ, ಜಸ್ಟ್ ಇದನ್ನು ತಪ್ಪು ಅಂತ ತಿಳ್ಕೊಳ್ಳಿ. ನಿಮಗೆ ಯೂನಿಯನ್ ಟೆರಿಟರೀಸ್ ಕ್ಲಾಸ್ ಮಾಡಬೇಕಾದ್ರೆ ನಾನು ಹೇಳ್ಕೊಡ್ತೀನಿ. ಸೊ ಇಷ್ಟು ಬಂದ ನಿಮ್ಮ ಮುಖ್ಯಮಂತ್ರಿ ಕ್ಲಾಸ್ ಆಗಿತ್ತು. ನೋಡಿ ಎಷ್ಟು ಸಿಂಪಲ್ ಆಗಿದೆ ಕ್ಲಾಸು ಅಂತ. ಸೊ ಇದೇ ರೀತಿ ಪ್ರತಿಯೊಂದು ಕ್ಲಾಸು ಕೂಡ ಸಿಂಪಲ್ ಆಗಿರುತ್ತೆ. ಬಟ್ ನೀವು ದೊಡ್ಡದಾಗಿ ಏನಾದರೂ ಮಾಡ್ತೀನಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಇದೇ ರೀತಿ ನಿಮಗೆ ಕ್ಲಾಸ್ಗಳು ಬರ್ತಾ ಇರುತ್ತೆ, ತಲೆಗೆಡ್ಸ್ಕೊಬೇಡಿ. ಇನ್ನು 1 ತಿಂಗಳು 1.5 ತಿಂಗಳು ನಿಮಗೆ ಕಂಪ್ಲೀಟ್ ಪಾಲಿಟಿ ಮುಗಿದೋಗುತ್ತೆ. ತಲೆನೇ ಕೆಡ್ಸ್ಕೊಬೇಡಿ. 1 ತಿಂಗಳು ಆಗೋದಿಲ್ಲ, ಕಮ್ಮಿ ಟೈಮೇ ಸಿಗುತ್ತೆ ಆಯಿತಾ. ಒಂದು ಸತಿ ನಿಮಗೆ ಫಂಡಮೆಂಟಲ್ ರೈಟ್ಸು, ಪಾರ್ಲಿಮೆಂಟು, DPSP ಇಂಥ ಮುಗಿದೋದ್ರೆ ಇನ್ನು ಮಿಕ್ಕಿದ್ದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತೆಲ್ಲ ಬರುತ್ತೆ ಆಯಿತಾ. ಅಲ್ಲೇ ಎಕ್ಸಾಂಪಲ್ ನಿಮಗೆ UPSC ಅನ್ನೋದು SPSC ಅಂತ ಬರುತ್ತೆ, ಎಲೆಕ್ಷನ್ ಕಮಿಷನು, ಫಿನಾನ್ಸ್ ಕಮಿಷನು, GST ಕೌನ್ಸಿಲು. ಸೊ ಇವೆಲ್ಲ ಏನು ಅಂತಂದರೆ ಒಂದು ಚಿಕ್ಕ ಟಾಪಿಕ್ಕು ಆಯಿತಾ, ಒಂದೊಂದು ಶೀಟಲ್ಲಿ ಮುಗಿದೋಗುತ್ತೆ ಆಯಿತಾ. ಸೊ ಇಷ್ಟು ಬಂದು ನಿಮ್ಮ ಮುಖ್ಯಮಂತ್ರಿ ಕ್ಲಾಸ್ ಆಗಿತ್ತು. ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ ಅಂದರೆ ಫಸ್ಟು ಒತ್ತುಬಿಡಿ, ಲೈಕ್ ಒತ್ಬಿಟ್ಟು ನಂತರ ನೀವು ವೀಡಿಯೋನ ನಿಲ್ಲಿಸಿ ನೆಕ್ಸ್ಟ್ ಕ್ಲಾಸ್ನ ವೀಡಿಯೋ ಹಾಕೊಂಡು ನೋಡಿ ಆಯಿತಾ. ಓಕೆ, ಸಮ್ಮರಿ ಶೀಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಸೊ ಬೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.